ಆಯ ಚ ನಮೋ ನಮಃ. ಸೊ ಪ್ರಮೇಯ ನವಮಾಲಿಕದ ಇವತ್ತು ಈಗ 20ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ದೈತ್ಯ ವ್ಯಾಘ್ರೋಪಘಾತಿ ನರಸಕ ಕರತೋ ಲಬ್ಧ ಗೌರೋಪಲಾರ್ಚೋ ವ್ಯಾಸಾಜ್ಞಾ ಬೃತ್ ಸುತರ್ತ ಲಘುಸುರ ಸರಿತೋ ವಾರಿ ಸಂಸ್ತಂಭಯೋಗ ಭಿತ್ವಾ ಭೂಮಿಂ ದ್ಯುನದ್ಯ ಮುಟಮಪಗತಯ ವಂದಿತೋ ಮೂರ್ತಿಮಧ್ಯ ಯೂನೋ ನೇಕಾನ್ ವಿಜಿಜ್ಞೆ ಯುಗಪದಸಿ ಗತಾನ್ಯ ಶರೀರಂ ತಮೀಡೆ. 20ನೇ ಸರ್ಗ. ಮಧುವೇಷದ 10ನೇ ಸರ್ಗದ ಮಹಿಮೆಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹುಲಿಯ ರೂಪದಿಂದ ಸತ್ಯತೀರ್ಥರನ್ನು ಕೊಲ್ಲ ಬಂದ ಅಸುರನನ್ನು ಕೈಯ ಚಪ್ಪರಿಕೆಯಿಂದ ಮಧ್ವಾಚಾರ್ಯರು ಬಂದರು. ಉತ್ತರ ಬದಿರಿಯಲ್ಲಿ ನಾರಾಯಣನ ಕೈಯಿಂದ ಶುಭ್ರವಾದ ಶಿಲಾಮಯ ಭಗವತ್ ಪ್ರತೀಕಗಳನ್ನು ಪಡೆದರು. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆಯುವಂತೆ ವ್ಯಾಸರು ನೀಡಿದ ಅಣತೆಯನ್ನು ಸ್ವೀಕರಿಸಿದರು. ಜಲಸ್ತಂಭದ ಯೋಗದಿಂದ ಗಂಗೆಯನ್ನು ಸಲೀಸಾಗಿ ದಾಟಿ ಬಂದರು. ಹಸ್ತಿನಾವತಿಯಲ್ಲಿ ನೆಲವನ್ನು ಸೀಳಿ ಮಠದ ತಾಣದ ತನಕ ಹರಿದು ಬಂದ ಅಲ್ಲಿಯ ದಿವ್ಯ ಸ್ತ್ರೀರೂಪದಿಂದ ಕಾಣಿಸಿಕೊಂಡ ಗಂಗೆಯ ವಂದನೆಯನ್ನು ಕೊಂಡರು. ದೃಢಕಾಯರಾದ 10 ತರುಣ ಶಿಷ್ಯರು ಏಕಕಾಲದಲ್ಲಿ ತನ್ನಾಣತಿಯಂತೆ ತನ್ನ ಆಜ್ಞೆಯಂತೆ ಬಂದು ತನ್ನ ಮೇಲೆರಗಿದರೂ ಎಲ್ಲರನ್ನು ಲೀಲೆಯಿಂದ ಸೋಲಿಸಿದರು. ಅಂಥ ಮಧ್ವಮುನಿಯನ್ನು ಇಲ್ಲಿ ಸ್ತುತಿಸುತ್ತೇವೆ. ದೈತ್ಯ ವ್ಯಾಘ್ರೋಪಘಾತಿ ನರಸಖ ಕರತೋ ಲಬ್ಧ ಗೌರೋಪಲಾರ್ಚೋ ವ್ಯಾಸಾಜ್ಞಾ ಭೃತ್ಸುತರ್ತ ಲಘುಸುರ ಸರಿತೋ ವಾರಿಸಸ್ತಂಭಯೋಗಾತ್ ಭಿತ್ವಾ ಭೂಮಿಂ ದ್ಯುನದ್ಯಾ ಮಠಮುಪಗತಯಾ ವಂದಿತೋ ಮೂರ್ತಿಮತ್ಯ ಯೂನೋ ನೇಕಾನ್ ವಿಜಿಜ್ಞೆ ಯುಗಪದಪಿ ಗತಾನ್ ಯಸ್ಸಲೀಲಂ ತಮೀಡೆ. ದೈತ್ಯ ವ್ಯಾಘ್ರೋಪಘಾತಿ. ದೈತ್ಯ ವ್ಯಾಘ್ರನ ರೂಪದಲ್ಲಿ ಒಬ್ಬ ದೈತ್ಯ ವ್ಯಾಘ್ರನ ರೂಪದಲ್ಲಿ ಯಾರು ಮಧ್ವಾಚಾರ್ಯರು ಮತ್ತು ಅವರ ಶಿಷ್ಯರು ಹೋಗ್ತಾ ಇರುವಾಗ ದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಮುಂದೆ ಹೋಗ್ತಾ ಇರುವವರು ಸತ್ಯತೀರ್ಥರು. ಆ ಸತ್ಯತೀರ್ಥರ ಮೇಲೆ ಯಾವುದು ಆಕ್ರಮಣ ಮಾಡಿದೆ ಈ ವ್ಯಾಘ್ರ. ಈ ವ್ಯಾಘ್ರ ಅಂತ ಹೇಳಿದರೆ ಒಬ್ಬ ರಾಕ್ಷಸ. ಅವನು ವ್ಯಾಘ್ರದ ರೂಪದಲ್ಲಿ ಹುಲಿಯ ರೂಪದಲ್ಲಿ ಬಂದು ಸತ್ಯತೀರ್ಥರ ಮೇಲೆ ಬಿದ್ದಿರುವಂಥದ್ದು. ಸೊ ಆವಾಗ ಏನು ಮಾಡಿದರು, ಮಧ್ವಾಚಾರ್ಯರು ಖಾಲಿ ಒಂದು ಸಲ ಒಂದು ಚೂರು ಅವನನ್ನು ತಳ್ಳಿದಾಗೆ ಮಾಡಿದರು, ಅವನು ಸತ್ಯ ಹೋದ. ಸೊ ಇದು ಯಾವ ಘಟನೆಯನ್ನು ನೆನಪು ಮಾಡ್ತದೆ ಅಂತ ಹೇಳಿದರೆ, ಆವತ್ತು ಸಣ್ಣದಿರುವಾಗ ಒಂದು ಆ ಮಣಿಮಂತ ಹಾವಿನ ರೂಪದಲ್ಲಿ ಬಂದು ತನ್ನ ವಾಸುದೇವ ಸಣ್ಣ ಹುಡುಗ ಸಣ್ಣ ಕಾಲಿನ ಒಂದು ಕಿರುಬೆರಳನ್ನು ಸ್ವಲ್ಪ ಒತ್ತಿದ್ದು ಹಾವಿಗೆ, ಹಾವು ನುಜ್ಜುಗುಜ್ಜಾಗಿ ಸತ್ಯ ಹೋಯಿತು. ಸೊ ಆ ಥರ ಇದು ಅದೇ ಥರದ್ದಿದು ಮಹಿಮೆ. ನರಸಖ ಕರತೋ ಲಬ್ಧ ಗೌರೋಪಲಾರ್ಚೋ. ಇದು ಹೋಗಿರುವಾಗ ಎಲ್ಲಿಗೆ, ದೊಡ್ಡ ಬದರಿಗೆ. ನರಸಖ ಕರತೋ, ನರಸಖ, ನರನ ಸಖ, ನರ ಮತ್ತು ನಾರಾಯಣ ಯಾವಾಗಲೂ ಒಟ್ಟಿಗಿರೋದು. ಸೊ ನರನ ಸಖ ನಾರಾಯಣ. ಸೊ ಅಂದರೆ ಉತ್ತರ ಬದರಲ್ಲಿ ನಾರಾಯಣ ಮುನಿಗಳಿಂದ ನರಸಖ ನಾರಾಯಣ ಮುನಿಗಳು, ಕರತೋ ಅಂದರೆ ಅವರ ಕೈಯಿಂದ, ಲಬ್ಧ ಸಿಕ್ಕಿರುವಂಥದ್ದು ಯಾರಿಗೆ, ಮಧ್ವರಿಗೆ ಅವರೇ ಕೊಟ್ಟಿರುವಂಥದ್ದು. ನಾರಾಯಣ ಮುನಿಗಳು ಸ್ವಂತ ನಾರಾಯಣ ಅಂತ ಹೇಳಿದ್ರೆ ಭಗವಂತನೇ ಕೊಟ್ಟಿರುವಂಥದ್ದು. ಗೌರ ಉಪಲಾರ್ಚೋ. ಗೌರ ಅಂದರೆ ಶುಭ್ರವಾದದ್ದು, ಬಿಳಿ ಅಥವಾ ಶುಭ್ರ ಗೌರ. ಉಪಲ, ಉಪಲ ಅಂದರೆ ಶಿಲೆ. ಅರ್ಚ ಅಂದರೆ ಪ್ರತಿಮೆ. ಸೊ ಕೃಷ್ಣನ ವಿಗ್ರಹ ಅಂತ ಹೇಳುವಾಗ ಅರ್ಚ ಅಂತ ಬಂದಿದೆ. ಸೊ ಆ ಥರ ಲಬ್ಧ ಗೌರ ಉಪಲ ಅರ್ಚ ಅಂತ ಹೇಳಿದ್ರೆ ಅಲ್ಲಿಂದ ಏನು ಸಿಕ್ಕಿದ್ದು, ವ್ಯಾಸ ಮುಷ್ಟಿಗಳು ಸಿಕ್ಕಿದ್ದು ಅಂತ. ಸೊ ಗೌರ ಉಪಲಾರ್ಚೋ. ವ್ಯಾಸಾಜ್ಞಾ, ಅಲ್ಲಿ ವ್ಯಾಸದೇವರು ಏನು ಆಜ್ಞೆ ಮಾಡಿದರು ಅಂತೇಳಿದರೆ, ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರಿಬೇಕು ಅಂತೇಳಿದರು. ಆ ಆಜ್ಞೆಯನ್ನು ಹೊತ್ತು ಬಂದರು. ಆಮೇಲೆ ಪುನಃ ಏನು ಮಾಡಬೇಕು, ನದಿ ದಾಟಬೇಕು. ಸುತರ್ತ, ಚೆನ್ನಾಗಿ ನದಿ ದಾಟಿದರು. ಸೊ ಅದು ಬಂದಿದೆ, ಏನಂತ ಬಂದಿದೆ, ಅವರು ನದಿ ದಾಟಿದರು. ಯಾವುದರ ಥರ ನದಿ ದಾಟಿದರು ಅಂತ ಹೇಳಿದ್ರೆ, ಲಘು
ಸುರಸರಿತೋ, ಸುರಸರಿತ ಅಂತೇಳಿದರೆ ದೇವತೆಗಳ ನದಿ, ಯಾವುದು ಗಂಗಾ ನದಿ. ಸೊ ಲಘು ಅಂತೇಳಿದರೆ ಕ್ಷಿಪ್ರವಾಗಿ ಕೂಡಲೇ ನದಿ ದಾಟಿಬಿಟ್ರು ಅಂತೇಳಿದ್ರೆ ಯೋಚನೆ ಮಾಡಲಿಕ್ಕೇನೂ ಇಲ್ಲ. ಏನದು? ವಾರಿ ಸಸ್ತಂಭ ಯೋಗಾತ್. ನದಿಯನ್ನು ದಾಟಿದ್ದು ಅಂತೇಳಿದರೆ ಅವರು ನದಿಯ ನೀರಿನ ಮೇಲೆ ನಡ್ಕೊಂಡೇ ಬಂದದ್ದು. ಸೊ ವಾರಿ ಸಸ್ತಂಭ, ಜಲಸ್ತಂಭನ ಯೋಗ ಅಂತೇಳಿದ್ರೆ ನೀರಿನಲ್ಲಿ ನಡೆಯುವಂಥದ್ದು. ಒಂದು ಚೂರು ನೀರು, ಅವರು ಗಂಗಾ ನದಿಯನ್ನು ದಾಟಿ ಬಂದಿದ್ದಾರೆ ಆ ಕಡೆ, ಎಲ್ಲರೂ ನೋಡ್ತಾ ಇದ್ದಾರೆ, ಇವರು ಯಾವ ಬಟ್ಟೆನೂ ಒದ್ದಾಗಲಿಲ್ಲ, ಮತ್ತು ಹೇಗೆ ಬಂದ್ರಿ ನೀವು? ನಾನು ನಡ್ಕೊಂಡು ಬಂದದ್ದು ಅಂತೇಳಿದ್ರೆ ಆ ಯೋಗ ಬಲ. ನಂತರ ಭಿತ್ವಾ ಭೂಮಿಂ, ಭಿತ್ವಾ, ಭಿತ್ವಾ ಅಂತೇಳಿದರೆ ಸೀಳಿ, ಭಿತ್ವಾ. ಸೊ ಭಿನ್ನ, ಭಿನ್ನ ಅಂತೇಳಿದರೆ ಬೇರೆ ಮಾಡುವಂಥದ್ದು. ಸೊ ಭಿತ್ವಾ ಭೂಮಿಂ, ಯಾರು ಬಂದದ್ದು? ಭೂಮಿಯನ್ನು ಸೀಳಿ. ದ್ಯುನದ್ಯ ಅಂದರೆ ಸುರಸರಿತ ಅಂತೇಳಿದರೆ ಗಂಗಾ ನದಿ ಬಂದ್ಲು. ಮಠಂ ಉಪಗತಯ ಅಂತೇಳಿದರೆ ಮಠ ಎಲ್ಲಿತ್ತದು? ಹಸ್ತಿನಾವತಿಯಲ್ಲಿತ್ತು ಆವಾಗ ಅಂತೇಳಿದರೆ. ಆವಾಗ ಅನಂತ ಮಠ, ಹಸ್ತಿನಾವತಿ ಅಥವಾ ಹಸ್ತಿನಾಪುರ. ಸೊ ಅಲ್ಲಿಂದ ಗಂಗಾ ನದಿ ಬಹಳ ದೂರ ಇದೆ. ಆದರೆ ಆಚಾರ್ಯರನ್ನು ನೋಡಲಿಕ್ಕೆ ಗಂಗೆ ತಾನೇ ಅಲ್ಲಿಂದ ಬಂದಳು, ಒಂದು ಕವಲೊಡೆದು ಬಂದಳು. ಮಠಂ ಉಪಗತಯ, ಮಠವನ್ನು ಸಮೀಪಿಸಿದಳು. ದ್ಯುನದ್ಯ, ಗಂಗೆಯಿಂದ ಅಂದರೆ ಸಮೀಪಿಸಲ್ಪಟ್ಟಿತು. ವಂದಿತೋ ಮೂರ್ತಿಮತ್ಯ, ಸೊ ಮಠ ಹತ್ರ ಆಯಿತು ಅಂತ ಹೇಳಿದ ಕೂಡಲೇ ಅಲ್ಲೇ ಗಂಗೆ ನಿಂತು ಮೂರ್ತಿಯಾಗಿ ಬಹಳ ಚಂದದ ಹೆಂಗಸು ಬಂದ್ಲು. ಎಲ್ರಿಗೂ ಆಶ್ಚರ್ಯ, ಅರೆ ಸ್ವಾಮಿಗಳನ್ನು ನೋಡಲಿಕ್ಕೆ ಹೆಂಗಸು ಯಾರು ಬಂದ್ಲು ಅಂತ. ಮತ್ತೆ ನೋಡಿದ್ರೆ ಗಂಗೆ, ಅಂತಹ ಅಪ್ಸರೆ ಗಂಗೆ. ಸೊ ಬಂದ್ಲು, ಮೂರ್ತಿಮತ್ಯ, ಮೂರ್ತಿಯಾಗಿ ಬಂದವಳು. ಯೂನೋ ಅನೇಕಾನ್, ಯೂನಃ ಅಂತೇಳಿದರೆ, ಯೂನಃ ಅಂತೇಳಿದರೆ ತರುಣ ಶಿಷ್ಯರು ಅಂತ. ಯೂನಃ ಯುವಕರು, ಯೂನಃ. ಸೊ ಯೂನಃ ಅನೇಕಾನ್, ಬಹಳ ಜನ ತರುಣ ಶಿಷ್ಯರು. ವಿಜಿಜ್ಞೆ ಅಂತೇಳಿದರೆ ಆ ಶಿಷ್ಯರನ್ನು ಸೋಲಿಸಿದ್ದು ಅಂತೇಳಿದರೆ. ಒಂದು ದಿವಸ ಶಿಷ್ಯರು ಮಾತಾಡ್ಕೊಂಡಿದ್ದರು, ಅಲ್ಲ ನಮ್ಮ ಗುರುಗಳಿಗೆ ಪ್ರಾಯ ಆಯಿತಲ್ಲ ಅಂತ. ಸೊ ಗುರುಗಳಿಗೆ ಕೇಳಿತು, ಓಹೋ ನನಗೆ ಪ್ರಾಯ ಆಯಿತು ಅಂತ ತಿಳ್ಕೊಂಡಿದ್ದೀರಾ? ಸೊ ಹೇಳಿದರು, ಎಲ್ಲ ನೀವು ಒಟ್ಟಿಗೆ ನನ್ನ ಮೇಲೆ ಬೀಳಬೇಕೀಗ ಅಂತ. ಸೊ ಗೆದ್ದರು ಅವರನ್ನು. ವಿಜಿಜ್ಞೆ ಯುಗಪದಪಿ, ಯುಗಪತ್ ಅಂತೇಳಿದರೆ ಒಟ್ಟಿಗೆ, ಅಂದರೆ ಎಷ್ಟು ಜನ? 15 ಜನ ಒಟ್ಟಿಗೆ ಮಧ್ವರ ಮೇಲೆ ಬಿದ್ದಿದ್ದಾರೆ. ಒಟ್ಟಿಗೆ ಬಿದ್ದಾಗ ಒಟ್ಟಿಗೆ ಅದನ್ನು ಒಂದೇ ಸಲಕ್ಕೆ ಅವರನ್ನು ಅಷ್ಟು ಜನನು ಕೆಡವಿ ಬಿಟ್ಟಿದ್ದಾರೆ. ಕೆಡವಿ ಒಂದು ತನ್ನ ಅಂಗುಷ್ಟವನ್ನು ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ. ಸೊ ಆ ಮೇಲೆ ಇರುವವನ ಮೇಲೆ, ಬೆನ್ನಿನ ಮೇಲೆ ಅಂಗುಷ್ಟವನ್ನು ಇಟ್ಟದ್ದು 15 ಜನರಿಗೂ ಉಸಿರಾಡಲಿಕ್ಕೆ ಆಗೋದಿಲ್ಲ. ಅವರು ಒಬ್ಬೆ ಹೊಡೆದ್ರು, ಅಯ್ಯೋ ಒಂದ್ಸಲ ನಿಮ್ಮ ಕೈಯನ್ನು ಒಂದ್ಸಲ ತೆಗೀರಿ ಅಂತ. ಯುಗಪದಪಿ ಗತಾನ್ ಯಹ ಯೂನ ಅನೇಕಾನ್ ವಿಜಿಜ್ಞೆ, ಅನೇಕ ಯುವಕರು ಒಂದೇ ಸಲಕ್ಕೆ, ಬ್ರಾಹ್ಮಣ ಯುವಕರು ಶಿಷ್ಯರು ಒಟ್ಟಿಗೆ ಬಿದ್ದಿದ್ದಾರೆ. ಯುಗಪದಪಿ ಗತಾನ್, ಮಧ್ವರ ಮೇಲೆ ಬಿದ್ದಿದ್ದಾರೆ. ಯಹ ಮಧ್ವರು ಸಲೀಲಂ ಅಂದರೆ ಲೀಲೆಯಿಂದ ಅನಾಯಾಸವಾಗಿ ಏನು ಮಾಡಿದ್ದಾರೆ? ವಿಜಿಜ್ಞೆ, ಅವರನ್ನು ಅಷ್ಟು ಜನರನ್ನು ಗೆದ್ದು ಬಿಟ್ಟರು. ತಮ್ ಈಡೆ ಅಂತ, ಅಂತಹ ಮಧ್ವರನ್ನು ಈಡೆ ನಾವು ಸ್ತುತಿ ಮಾಡ್ತಾ ಇದ್ದೀವಿ, ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋದಿದ್ರೆ, ದೈತ್ಯ ವ್ಯಾಘ್ರೋ 10ನೇ ಸರ್ಗದ 23ನೇ ಶ್ಲೋಕ, 23ನೇ ಶ್ಲೋಕ, 10ನೇ ಸರ್ಗದ 23ನೇ ಶ್ಲೋಕ. ಸತ್ಯೋಚ್ಛೇದೇ ಸ್ವೇಚ್ಛಾಯಾತಂ ವ್ಯಾಘ್ರಾಕಾರಂ ದೈತ್ಯವ್ಯಾಘ್ರಂ ಪ್ರಾಲೇಯಾದ್ರೇಃ ಪ್ರಾಂತೆ ಪ್ರಾಜ್ಞಃ ಪಾಣೇರ್ಲೀಲಾ ಲೇಶೇನಾಸ್ಯತ್. ಸತ್ಯೋಚ್ಛೇದೆ, ಸತ್ಯ ಉಚ್ಛೇದೆ, ಸತ್ಯತೀರ್ಥರನ್ನು ಕೊಲ್ಲಿಕ್ಕೆ ಅಂತೇಳೇ ಬಂದದ್ದು. ಸ ಇಚ್ಛಾ ಆಯಾತಂ, ಆ ಇಚ್ಛೆಯಿಂದಲೇ ಅಂತೇಳಿದ್ರೆ ಹಂತುಂ ಇಚ್ಛಾಮಿ, ಕೊಂದೇ ಬಿಡ್ತೇನೆ ಅಂತೇಳ್ಕೊಂಡು ಬಂದಿದ್ದಾರೆ. ಸೊ ದೇವರ ಪೆಟ್ಟಿಗೆ ಹೊತ್ತುಕೊಂಡು ಹೋಗ್ತಾ ಇದ್ದಿದ್ರು. ದೇವಂ ಗೃಹೀತ್ವ ಪುರಸ್ತಾದ್ ಅಂತೇಳಿದರೆ ಮುಂದೆ ಎಲ್ಲರಿಗಿಂತ ಮುಂದೆ ದೇವರನ್ನು ಹೊತ್ತುಕೊಂಡು ಅಂತೇಳಿದರೆ ಪವಿತ್ರರಾಗಿ ಹೋಗ್ತಾ ಇದ್ದಾರೆ ಸತ್ಯತೀರ್ಥರು. ಆಮೇಲಿಂದ ಮಧ್ವರು ಎಲ್ಲ ಬಾಕಿ ಉಳಿದ ಶಿಷ್ಯರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಮುಂದಿಂದ ಇರುವವರನ್ನೇ ಆಕ್ರಮಣ ಮಾಡಿಬಿಡ್ತು ಈ ವ್ಯಾಘ್ರ.
ಸೊ ಸ್ವೇಚ್ಛಾಯಾತಂ ಸ ಇಚ್ಛಾ, ಕೊಲ್ಲುವಂಥ ಇಚ್ಛೆಯಿಂದ ಆಯಾತಂ ಬಂದಿರುವ ವ್ಯಾಘ್ರಾಕಾರಂ, ನೋಡಿದರೆ ಹುಲಿ ಆದರೆ ದೈತ್ಯ ವ್ಯಾಘ್ರಂ, ಇದು ಹುಲಿಯಲ್ಲ ಅಂದರೆ ರಾಕ್ಷಸ, ಹುಲಿಯ ವೇಷದಲ್ಲಿ ಬಂದದ್ದು. ಪ್ರಾಲೇಯಾದ್ರೇಹೇ, ಹಿಮದ ಆ ಪರ್ವತ, ಪ್ರಾಲೇಯ ಅದ್ರೇ. ಸೊ ಪ್ರಾಲೇಯ ಅಂದರೆ ಹಿಮವತ್ ಪರ್ವತದ, ಅದ್ರೇಹೆ ಅಂದರೆ ಪ್ರಾಂತದಲ್ಲಿ. ಪ್ರಾಜ್ಞ ಮಧ್ವರು ಏನು ಮಾಡಿದರು, ಒಂದೇ ಸ್ಥಳಕ್ಕೆ ಬಂದು ಸತ್ಯತೀರ್ಥರ ಮೇಲೆ ಈ ಹುಲಿ ಬಿದ್ದಿದೆ, ಕೂಡಲೇ ಏನು ಮಾಡಿದರು ಅಂತೇಳಿದ್ರೆ ಇಮಿಡಿಯೇಟ್ ಅದು ರೆಸ್ಪಾನ್ಸ್ ಇಮಿಡಿಯೇಟ್ ಇರಬೇಕಲ್ವ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಕೊಂದೆ ಹಾಕಿಬಿಡ್ತದೆ ಅದು. ಏನು ಮಾಡಿದರು ಮಧ್ವರು ಒಂಚೂರು ಏನು ಸ್ವಲ್ಪ ತಡಿ ಅಂತ ಮುಟ್ಟಿದ್ದು ಮಾತ್ರ ಕೈಯಲ್ಲಿ. ಸೊ ಪಾಣೇಹೆ, ಪಾಣೇಹ ಅಂದರೆ ಕೈಯಿಂದ, ಲೀಲಾ ಲೇಷೇನ ಚೂರು ಮುಟ್ಟಿದ್ದು, ಏನಪ್ಪ ಎಷ್ಟು ಅವಸರ ಅಂತ ತಿಳ್ಕೊಂಡು ಅದು ಮುಟ್ಟಿದ್ದೆ, ಅದು ಹೋಗಿ ಬಿದ್ದು ಸತ್ಯ ಹೋಯ್ತು. ಪಾಣೇಹ ಲೀಲಾ ಲೇಷೇನ ಆಸ್ಯತ್, ಸ್ವಲ್ಪವೇ ಮುಟ್ಟಿ ತಳ್ಳಿದ್ದಂದರೆ ಅದು ಸತ್ಯ ಹೋಯ್ತದೆ. ಸೊ ಆ ರೀತಿ ಅಂತೇಳಿದ್ರೆ ಮಧ್ವಾಚಾರ್ಯರು ಕೃಷ್ಣನಾಗಿ, ಕೃಷ್ಣ ಸಣ್ಣದಿರುವಾಗ ಅವನು ಏನು ಬಾಲ ಲೀಲೆಗಳು ಏನಿಲ್ಲ, ಮುಟ್ಟಿದ ಕೂಡಲೇ ಶಕಟಾಸುರ ಅದು ಮೇಲೆ ಹಾರಿ ಆಯಿತು. ಸೊ ಆ ಥರ. ಸೊ ಸತ್ಯೋಚ್ಛೇದೆ ಸ್ವೇಚ್ಛಾಯಾತಂ ಇದು ದೈತ್ಯ ವ್ಯಾಘ್ರ ಉಪಘಾತಿ, ದೈತ್ಯ ವ್ಯಾಘ್ರವನ್ನು ಕೊಂದು ಹಾಕಿದರು. ಉಪಘಾತಿ ಉಪಹಂತಿ. ಸೊ ಅಲ್ಲಿಂದ ನರಸಕರತೋ ಲಬ್ಧ ಗೌರೋಪಲಾರ್ಚೋ, ಯಾವುದಿದು ಇದು ಎಂಥದ್ದು ವ್ಯಾಸಮುಷ್ಟಿಗಳನ್ನು ಕೊಡುವಂಥದ್ದು ಎಲ್ಲಿ, ಉತ್ತರ ಬದರಿಯಲ್ಲಿ. ಸೊ 24ನೇ ಇದು ಯಾವುದು ಶ್ಲೋಕ, ಪ್ರಾಪ ಸ ನಾರಾಯಣತಃ ಶುದ್ಧಶಿಲಾತ್ಮ ಪ್ರತಿಮಾಃ ಯಾಸು ಸ ಪದ್ಮಾಸಹಿತಃ ದೋಷ್ಯಹಿತಃ ಸನ್ನಿಹಿತಃ. ಪ್ರಾಪ ಪಡೆದರು, ಪ್ರಾಪ ಸಹ ಮಧ್ವರು ನಾರಾಯಣತಃ, ನಾರಾಯಣತಃ ಅಂತೇಳಿದರೆ ವೇದವ್ಯಾಸರಿಂದ ಸಿಕ್ಕಿತ್ತು ಅಂತಲೂ ಹೇಳ್ಬೋದು, ಅಥವಾ ನಾರಾಯಣ ಮುನಿಗಳಿಂದ ಸಿಕ್ಕಿದು ಅಂತಲೂ ಹೇಳ್ಬೋದು. ಅಂತೂ ಭಗವಂತನ 2 ರೂಪಗಳಲ್ಲಿ ಅವರು ಕೊಟ್ಟರು ಒಂದೇ, ಇವರು ಕೊಟ್ಟರು ಒಂದೇ. ನಾರಾಯಣತಃ ನಾರಾಯಣ ಮುನಿಗಳಿಂದ ಅಥವಾ ವೇದವ್ಯಾಸರಿಂದ. ಶುದ್ಧ ಶಿಲಾತ್ಮ ಪ್ರತಿಮಾ, ಶುದ್ಧ ಶಾಲಿಗ್ರಾಮ ಶಿಲೆ. ಶುದ್ಧ ಅಂದರೆ ಬಿಳಿ ಆದ ಅಂತೇಳಿದ್ರೆ ಅತ್ಯಂತ ನಿರ್ಮಲವಾದ ಶುದ್ಧವಾದ ಪವಿತ್ರವಾದ ಬಿಳಿಯಾದ ಶಿಲಾತ್ಮ ಪ್ರತಿಮಾ, ಶಾಲಿಗ್ರಾಮ ಶಿಲೆಯ ಪ್ರತಿಮೆಗಳು. ಯಾಸು ಸ ಪದ್ಮಾಸಹಿತ ಅಂತೇಳಿದ್ರೆ ಎಲ್ಲ ನಾರಾಯಣನ ರೂಪ, ಪದ್ಮಾಸಹಿತ ಲಕ್ಷ್ಮೀ ಸಮೇತ ನರಸಿಂಹ, ಹೀಗೆ ಯಾಸು ಸ ಪದ್ಮಾಸಹಿತ ದೋಷ್ಯಹಿತ ಸನ್ನಿಹಿತ, ಪದ್ಮಾಸಹಿತನಾಗಿ ಲಕ್ಷ್ಮೀದೇವಿಯ ಒಟ್ಟಿಗೆ ನಾರಾಯಣನು ಸನ್ನಿಹಿತನಾಗಿದ್ದಾನೆ ಈ ಶಿಲಾ ಪ್ರತಿಮೆಗಳಲ್ಲಿ. ಯಾಸು ಯಾವುದರಲ್ಲಿ, ದೋಷಹಿತ ಸಜ್ಜನರಿಗೆ ದೇವರು ಅಂತ ಪೂಜೆ ಮಾಡಲಿಕ್ಕೆ ಮೋಕ್ಷವನ್ನೇ ತಂದು ಕೊಡ್ತದೆ ಈ ವ್ಯಾಸಮುಷ್ಟಿ. ಅದೇ ದುರ್ಜನರಿಗೆ ಮತ್ಸರಿಗಳಿಗೆ ಅಂತೇಳಿದರೆ ಅವರ ಮತ್ಸರ ಇನ್ನೂ ಜಾಸ್ತಿ ಆಗ್ತದೆ. ಸೊ ಅಂತೇಳಿ ದುಷ್ಟರಿಗೆ ದೋಷ ಅಹಿತ, ದೋಷಿಗಳಿಗೆ ಅಹಿತ, ಇದು ಒಳ್ಳೆಯದು ಮಾಡೋದಿಲ್ಲ, ದೋಷಿಗಳಿಗೆ ತೊಂದರೆ ಕೊಡ್ತದೆ ಅಂತೇಳಿದರೆ ದೋಷಿಗಳಿಗೆ ಮೊದಲೇ ಮತ್ಸರ, ಅದನ್ನು ನೋಡಿ ಅದು ದೇವರಂತೆ ಹಾಗೆ ಹೇಗೆ ಅಂತ ಏನು ಮಾಡ್ತಾರೆ, ಅವ್ರು ಏನಾದರೂ ಹೇಳಲಿಕ್ಕೆ ಹೋಗ್ತಾರೆ. ಸೊ ಅವರಿಗೆ ತೊಂದರೆನೇ ಆಗ್ತಾ ಹೋಗ್ತದೆ. ಸೊ ಅವರು ಬೇಡದಿದ್ದೇ ಮಾಡ್ತಾರೆ, ಅವರಿಗೆ ಬೇಡದಿದ್ದೇ ಆಗ್ತದೆ ಅಂತ ಅನ್ನುವಂಥದ್ದು. ಸೊ ಅಲ್ಲಿಂದ ನರ ಸುಖ ಕರತೋ ಲಬ್ಧ, ನರ ಸಖ ಅಂತೇಳಿದರೆ ನರನ ಸಖನಾದ ನಾರಾಯಣ ಮುನಿಗಳಿಂದ, ನರನ ಸಖ ಯಾವಾಗಲೂ ನಾರಾಯಣ. ಸೊ ನಾರಾಯಣ ಮುನಿಗಳಿಂದ ಕರತು ಅವರ ಕೈಯಿಂದ, ಲಬ್ಧ ಸಿಕ್ಕಿತು, ಗೌರ ಶುಭ್ರವಾದ, ಉಪಲ ಅರ್ಚೋ ಶಿಲಾಮಯವಾದ ಸಾಲಿಗ್ರಾಮ ಶಿಲೆಯ ಪ್ರತೀಕಗಳು, ಮೂರ್ತಿಗಳು ಅಥವಾ ಸಾಲಿಗ್ರಾಮಗಳು ಅಥವಾ ವ್ಯಾಸಮುಷ್ಟಿಗಳು ಅಂತ ಹೇಳ್ಬೋದು. ಅಲ್ಲಿಂದ ಮುಂದೆ ವ್ಯಾಸಾಜ್ಞ ಅಂದರೆ 25ನೇ ಶ್ಲೋಕ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ
ಅಂತೇಳಿದರೆ ಪಾರಾಶರ್ಯ ಪರಾಶರರ ಮಗ, ಪರಾಶರ ಮತ್ತು ಸತ್ಯವತಿ ಅವರಿಂದ ಅವತಾರಗೊಂಡಿರುವಂತಹ ವೇದವ್ಯಾಸರು ಪರತತ್ವ ಪ್ರಸಿದ್ಧಿ ಅಂತೇಳಿದರೆ ಪರತತ್ವ ಅಂದರೆ ಇಹ ಪರ ಅಂದರೆ ಇಲ್ಲಿಯ ತತ್ವ ಅಲ್ಲ, ಅಲ್ಲಿದ್ದು ಅಂದರೆ ಮೋಕ್ಷವನ್ನು ತಂದುಕೊಡುವಂಥ ಈ ತತ್ವಜ್ಞಾನ ಪರತತ್ವ ಪ್ರಸಿದ್ಧಿ, ಅದರ ಯಾವುದಕ್ಕೋಸ್ಕರ ಪ್ರಸಾರಕ್ಕೋಸ್ಕರ ಎಲ್ರಿಗೂ ಅರ್ಥ ಆಗಬೇಕು ಅಂತ ಹೇಳ್ಕೊಂಬಿಟ್ಟು ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ಅಂತೇಳಿದರೆ ಮೂಲ ರಾಮಾಯಣ, ಮಹಾಭಾರತ, ವೇದಗಳು, ಪುರಾಣಗಳು ಅಂದರೆ ವೇದಗಳು ಬರ್ದದಲ್ಲ, ಅವರು ವಿಂಗಡಿಸಿ ಅದನ್ನು ಕೊಟ್ಟಿರುವವರು ನಮಗೆ. ಪುರಾಣಗಳು, ಆಮೇಲೆ ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ ಮತ್ತು ಉಪನಿಷತ್ತುಗಳು. ಸೊ ಇವೆಲ್ಲ ಕೊಡುಗೆ ಯಾರ್ದು? ವೇದವ್ಯಾಸರದ್ದು. ಈ ವೇದವ್ಯಾಸರು ಆದರೆ ಎಲ್ಲ ಅಧಿಕಾರಿಗಳು ಇಲ್ಲ. ಯಾವುದಕ್ಕೆ? ವೇದಕ್ಕೆ, ಉಪನಿಷತ್ತು ಅಂತ ಹೇಳಿದರೆ ಸಾಮಾನ್ಯವಾಗಿ ಓಂ ಪ್ರತಿ ಕಡೆಯಲ್ಲಿ ಓಂ ಬರ್ತಾ ಇರ್ತದಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಎಲ್ಲ ಅಧಿಕಾರಿಗಳಿಗಿಲ್ಲ ಅದು ಅಂತೇಳಿದರೆ ಹೆಂಗಸರಿಗೆ ಎಲ್ಲ ಓದಲಿಕ್ಕೆ ಇಲ್ಲ, ವೇದಗಳನ್ನು ಓದಲಿಕ್ಕಿಲ್ಲ, ಮಂತ್ರ ಹೇಳಲಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ತತ್ವಜ್ಞಾನ ಹೆಂಗಸರಿಗೆ ಬೇಡವಾ? ಸೊ ಅಂತೇಳಿದರೆ ಹೆಂಗಸರಿಗೂ ಶೂದ್ರರಿಗೂ ಯಾರಿಗೆ ವೇದಗಳನ್ನು ಓದುವ ಅಧಿಕಾರ ಇಲ್ಲವೋ ಅವರಿಗೂ ತತ್ವಜ್ಞಾನ ಬೇಕು, ಅವರಿಗೂ ಮೋಕ್ಷ ಸಿಗಬೇಕಲ್ವ? ಎಲ್ರಿಗೂ ಮೋಕ್ಷ ಸಿಗಬೇಕು. ಯಾರೆಲ್ಲ ಒಳ್ಳೆಯವರಿದ್ದಾರೆ ಅವರಿಗೆಲ್ಲ ಮೋಕ್ಷ ಸಿಗಬೇಕು, ಎಲ್ಲ ಸಜ್ಜನರಿಗೆ. ಅದಕ್ಕೋಸ್ಕರ ಭಾರತಸ್ಯ ತಾತ್ಪರ್ಯಾರ್ಥಂ ಮಹಾಭಾರತ ಅನ್ನುವಂಥದ್ದು ಅದು ವೇದಗಳಿಗೆ ಸಮಾನ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಎರಡೂ ಮಹಾಭಾರತದಲ್ಲೇ ಬರುವುದು. ಸೊ ಈ ಮಹಾಭಾರತ ಅನ್ನುವಂಥದ್ದು ವೇದಗಳಿಗೆ, ಉಪನಿಷತ್ತುಗಳಿಗೆ ಅದೇ ಸಮಾನವಾದ ಅಂತಹ ಪವಿತ್ರವಾದ ಗ್ರಂಥ ಯಾವುದದು? ಮಹಾಭಾರತ. ಆ ಮಹಾಭಾರತದ ತಾತ್ಪರ್ಯಾರ್ಥಂ ಅದರ ಅರ್ಥವನ್ನು ನೀವು ಬರೀರಿ ಅಂತೇಳಿದರೆ ನಿರ್ಣಯಗಳು ಎಷ್ಟೋ ಅದರಲ್ಲಿ ಸಂದೇಹ ಉಂಟು ಜನರಿಗೆ. ಆ ಸಂದೇಹಗಳಿಗೆಲ್ಲ ನೀವು ಸರಿಯಾದ ಒಂದು ಪರಿಹಾರವನ್ನು ಕೊಡುತ್ತಾ ನೀವು ತಾತ್ಪರ್ಯವನ್ನು ಬರಿಬೇಕು ಅಂತ ತಿಳ್ಕೊಂಡು ವೇದವ್ಯಾಸರು ಹೇಳಿದರು. ಯಾರಿಗೆ? ನಮ್ಮ ಮಧ್ವ ಮುನಿಗಳಿಗೆ. ವ್ಯಕ್ತಂ ವಕ್ತುಂ ಸ್ಪಷ್ಟವಾಗಿ ಹೇಳುವಂಥದ್ದಾಗಲಿ ನ್ಯೂನಕ್ತಿ ಸ್ಮ ಸಾಕ್ಷಾತ್ ಮಧ್ವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟರು. ಏನಂ ಧನ್ಯಂ ಭುವನೆ ಮನ್ಯಮಾನಃ ಅಂತೇಳಿದರೆ ಎಂಥ ಒಂದು ಕೃತಾರ್ಥವಾಗುವಂಥ ಕೆಲಸ. ಯಾಕಂತೇಳಿದರೆ ಈಗ ಭಾಷ್ಯ ಬರೆದಾಯಿತು. ಭಾಷ್ಯ ಅಂತೇಳಿದರೆ ವೇದ, ಪುರಾಣ, ಉಪನಿಷತ್ತು ಅಲ್ಲಿ ಬಂತು. ಆದರೆ ಭಾಷ್ಯ ಯಾವುದು? ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದು ಆಯಿತು. ಸೊ ಬ್ರಹ್ಮಸೂತ್ರ ಆದರೆ ಬ್ರಹ್ಮಸೂತ್ರ ಮತ್ತು ಅದಕ್ಕೆ ಭಾಷ್ಯ. ಸೊ ಎಲ್ಲರಿಗೂ ಓದಲಿಕ್ಕಾಗೋದಿಲ್ಲ. ಸೊ ಎಲ್ಲರಿಗೂ ಓದುವಂಥದ್ದು ಯಾವುದು? ಮಹಾಭಾರತ ಸಂಸ್ಕೃತದಲ್ಲಿದೆ, ಪುನಃ ವೇದವ್ಯಾಸರೇ ಬರೆದಿದ್ದು. ಆದ್ದರಿಂದ ಸಂಸ್ಕೃತದಲ್ಲಿರುವುದನ್ನು ನೀವು ತಾತ್ಪರ್ಯ ಬರೆದರೆ ಎಲ್ಲರೂ ಓದುವ ಹಾಗೆ ಆಗ್ತದೆ ಅಂತ ಹೇಳಿಬಿಟ್ಟು ಹೇಳಿದರು ಆಚಾರ್ಯರಿಗೆ, ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರಿಬೇಕು ಅಂತ. ಸೊ 25 ಆಮೇಲಿಂದ 26 ತೀರ್ಥೇಶು ಚ ಸೌಖ್ಯ ತೀರ್ಥ ಕ್ಷೇತ್ರೇಶು ಚ ಕ್ಷೇತ್ರವಿದಾಂ ವರಿಷ್ಠ ಗೋವಿಂದಂ ಆವಂದ್ಯ ಸಹ ಅನುಗೋ ಅಗಾದ್ ಗಂಗಾಂ ಪುನಸ್ತುಂಗ ತರಂಗಮಾಲಾಂ. ಹೊರಟರು ಅಲ್ಲಿಂದ. ಸೊ ತೀರ್ಥೇಶು ಸೌಖ್ಯ ತೀರ್ಥ, ಎಲ್ಲ ತೀರ್ಥಗಳನ್ನು ಪವಿತ್ರೀಕರಿಸಿಕೊಳ್ಳುತ್ತಾ ದಾರಿಯಲ್ಲಿ ಬರ್ತಾ ಇದ್ದಾರೆ. ಕ್ಷೇತ್ರೇಶು ಕ್ಷೇತ್ರವಿದಾಂ ವರಿಷ್ಠ, ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿಲ್ವ ಇದೆಯೋ ಅಲ್ಲೆಲ್ಲ ಹೊಕ್ಕು ಎಲ್ಲ ಪವಿತ್ರೀಕರಿಸಿ ಬರ್ತಾ ಇದ್ದಾರೆ ಮುಂದಕ್ಕೆ. ಗೋವಿಂದಂ ಆವಂದ್ಯ, ಎಲ್ಲಿ ಹೋದರೂ ಅವರಿಗೆ ಕಾಣುವಂಥದ್ದು ಗೋವಿಂದನೇ. ಯಾವ ದೇವರಿದ್ದರೂ ಕೂಡ ಆ ದೇವರಲ್ಲಿ ಅಂತರ್ಯಾಮಿ ಇರುವವನು ಗೋವಿಂದನೇ, ಸರ್ವೋತ್ತಮನಾದ ಹರಿಯೇ ಇರುವುದು ಎಲ್ಲ ಕಡೆಯೂ. ಸೊ ಗೋವಿಂದಂ ಆವಂದ್ಯ ಸಹ ಅನುಗಹ ಅಂತೇಳಿದರೆ ಎಲ್ಲ ಶಿಷ್ಯರು ಮಧ್ವರೊಟ್ಟಿಗಿದ್ದಾರೆ. ಅವರ ಶಿಷ್ಯರು ಆಗಾದ್ ಬಂದರು. ಎಲ್ಲಿಗೆ? ಗಂಗಾ ಪುನಸ್ತುಂಗ, ಪುನಃ ಗಂಗೆಯನ್ನು ದಾಟಬೇಕು. ಪುನಸ್ತುಂಗ ತರಂಗಮಾಲಾಂ, ಪುನಃ ಗಂಗೆಯನ್ನು ದಾಟಲಿಕ್ಕೆ ಬಂದರು. ಅದೇ ಸುತರ್ಥ ಅಂತ ಹೇಳ್ತಾರೆ. ಪ್ರಮೇಯ ನವಮಾಲಿಕದಲ್ಲಿ ನಾರಾಯಣ ಪಂಡಿತರು ಸುತರ್ಥ ಲಘು ಸುರಸರಿತು ಅಂದರೆ ಗಂಗಾ ನದಿ, ದೇವತೆಗಳ ನದಿ. ಲಘು ಕ್ಷಿಪ್ರಂ ಅಂದರೆ ಬೇಗನೆ ದಾಟಿದರು. ಸುತರ್ಥ ಚೆನ್ನಾಗಿ ದಾಟಿದರು. ಹೇಗೆ ದಾಟಿದ್ರು ಅಂತ ಹೇಳಿದರೆ ಒಂದು ಬಟ್ಟೆಯೂ ಯಾವುದು ಒದ್ದೆ ಆಗಲಿಲ್ಲ, ಆ ರೀತಿ ದಾಟಿದರು. ವಾರಿಸಸ್ತಂಭ ಯೋಗಾತ್, ಜಲಸ್ತಂಭನ ಯೋಗ ಯಾವುದಾದ್ರು 27ನೇ ಶ್ಲೋಕ. ಪ್ಲವೈರಪೇತಾಂ ಅವಲೋಕ್ಯ ಸಿಂಧುಂ
ಸರೋಜ ಬಂಧುಂ ಚ ಸದಾಪ್ತ ಸಿಂಧುಂ ತಟೇ ನಿಷಣ್ಣಾನ್ ಅಧಿಕಂ ವಿಷಣ್ಣಾನ್ ನಿರೀಕ್ಷ್ಯ ಶಿಷ್ಯಾನ್ ಅತರತ್ಸ ಏತಾಂ ನ ಪ್ಲವೈರಪೇತಾಂ. ಸೊ ಅಲ್ಲಿ ಎಲ್ಲ ತುರ್ಕರಾಜನಿಗೆ ಹೇಗೆ ಅಲ್ಲಿ ಯಾವುದು ಶತ್ರುಗಳು ಬಂದು ಆಕ್ರಮಣ ಮಾಡ್ತಾರಂತ ಭಯ ಇತ್ತೋ ಹಾಗೆ ಎಲ್ಲ ರಾಜರುಗಳಿಗೂ ಇದೇ ಭಯ. ಪ್ಲವೈರಪೇತಾಂ, ಒಂದು ದೋಣಿ ಇಲ್ಲ ದಾಟಲಿಕ್ಕೆ, ಗಂಗಾ ನದಿಯನ್ನು ದಾಟಬೇಕು. ಪ್ಲವೈರಪೇತಾಂ ಅವಲೋಕ್ಯ ಸಿಂಧುಂ, ನೋಡಿದರು ಗಂಗಾ ನದಿಯನ್ನು. ಸರೋಜ ಬಂಧುಂ ಚ ಸದಾಪ್ತ ಸಿಂಧುಂ, ಎಷ್ಟು ಹೊತ್ತು ಅಂದರೆ ಸರೋಜ ಬಂಧು, ತಾವರೆಗಳ ಬಂಧು. ಸೊ ಯಾರನ್ನು ನೋಡಿದ ಕೂಡಲೇ ತಾವರೆಗಳು ಅರಳಿ ಬಿಟ್ಟು ಸಂತೋಷಗೊಳ್ತವೆ ಅಂತೇಳಿದರೆ ಸೂರ್ಯನ ಉದಯ ಆದ ಕೂಡಲೇ. ಸೊ ಹಾಗಾದರೆ ಸರೋಜ ಬಂಧು ಅಂದರೆ ತಾವರೆಗಳ ಬಂಧು ಅಂತೇಳಿದರೆ ಯಾರು? ಸೂರ್ಯ. ಸೊ ಸೂರ್ಯ ಭಗವಂತ. ಸೊ ಸೂರ್ಯ ಭಗವಾನ್ ಸರೋಜ ಬಂಧು ತದ್ ಆಪ್ತ ಸಿಂಧು, ನೋಡಿದರೆ ಆ ಸಮುದ್ರಕ್ಕೆ ಮುಟ್ಲಿಕ್ಕಾಗಿದ್ದಾರೆ. ಸೂರ್ಯ ಸಮುದ್ರಕ್ಕೆ ಮುಟ್ಟುವುದು ಅಂದರೆ ಅರ್ಥ ಏನು? ಆಲ್ಮೋಸ್ಟ್ ಸನ್ಸೆಟ್ನ ಹತ್ತಿರದ ಟೈಮು. ತಟೇ ನಿಷಣ್ಣಾನ್ ಅಧಿಕಂ ವಿಷಣ್ಣಾನ್, ನದಿಯ ನೀರು ನೋಡಿಬಿಟ್ಟೆ ಎಲ್ಲ ಮಧ್ವರ ಶಿಷ್ಯರು ಏನು ಮಾಡಿದ್ದಾರೆ? ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ದೂರದಲ್ಲಿ. ಪುನಃ ಈಗ ನಮ್ಮನ್ನು ಗುರುಗಳು ಕರೀತಾರೆ, ಈಗ ನಾವು ದಾಟಬೇಕಂತ, ಎಲ್ಲಿ ನಾವು ಮುಳುಗಿ ಹೋಗಿ ಏನು ಮಾಡೋದು ಅಂತ. ಸೊ ತಟೇ ನಿಷಣ್ಣಾನ್ ಅಧಿಕಂ ವಿಷಣ್ಣಾನ್, ಭಾಳ ವ್ಯಥೆಗೊಂಡಿದ್ದಾರೆ ಎಲ್ಲ ಮಧ್ವರ ಶಿಷ್ಯರು. ಈ ಶಿಷ್ಯರನ್ನು ಒಮ್ಮೆ ನೋಡಿ ನಿರೀಕ್ಷ್ಯ ಅತರತ್ಸ ಏತಾಂ, ಏನಂತ ಹೇಳಿದ್ರೆ ದಾಟಿ ಬಂದುಬಿಟ್ರು ಮಧ್ವರು ಅಂತೇಳಿ. ಈ ಸಲ ಇವರನ್ನು ಕರೀಲಿಲ್ಲ. ಯಾಕೆ? ಬಾಕಿ ತುಂಬ ಹೆದರಿದ್ದಾರೆ, ಬೇಡ ಕರೆಯುವುದು ಅಂತ ತಿಳ್ಕೊಂಬಿಟ್ಟು ಕರೀಲಿಲ್ಲ. ಅವರು ಜಲಸ್ತಂಭನ ಯೋಗದಿಂದ ಬಂದರು. ನ ವಾನರೇಂದ್ರಸ್ಯ ವಿಲಂಘಿತಾಬ್ದೇಹೆ ಅಂತೇಳಿದ್ರೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಯಾಕೆ ಈ ಶಿಷ್ಯರು ಇಷ್ಟೆಲ್ಲ ಆತಂಕ, ಭಯ, ಕಳವಳ ಯಾಕೆ? ಅಲ್ಲಿ ವಾನರೇಂದ್ರ ಹನುಮಂತ ದೇವರು ಇಡೀ ಸಮುದ್ರವನ್ನೇ ದಾಟಿದಾರಲ್ವ, ಅವ್ರದ್ದೇ ಅವತಾರ ಅಲ್ವಾ, ಯಾಕೆ ಹೆದರ್ತಾರೆ ಇವರು ಅಂದರೆ ಒಂದು ಗಳಿಗೆ ಇವರು ಮಧ್ವಾಚಾರ್ಯ ನಮ್ಮ ಗುರುಗಳು ಹಿಂದೆ ಹನುಮಂತನ ಅವತಾರ ಇವರದ್ದೇ ಅಂತ ಒಂದು ಚೂರು ಗೊತ್ತಿದ್ದರೆ ಇಷ್ಟು ಹೆದರ್ತಾನೆ ಇರಲಿಲ್ಲ. ನವಾ ನರೇಂದ್ರಸ್ಯ ನ ವಾ ನರೇಂದ್ರಸ್ಯ, ನವ ಇಲ್ಲಿ ನ ವಾನರೇಂದ್ರಸ್ಯ, ಯಾವುದು ಅಕ್ಷರಗಳು ಅದೇ ಓದುವಾಗ ಮಾತ್ರ ನ ವಾನರೇಂದ್ರಸ್ಯ ಅಂತ ಮೇಲೆ ನ ವಾ ನರೇಂದ್ರಸ್ಯ ವಿಹರ್ತುರಸ್ಯಾಂ. ನರೇಂದ್ರ ಅಂತೇಳಿದರೆ ರಾಜಕುಮಾರ ಅಥವಾ ಮನುಷ್ಯರಲ್ಲಿ ಉತ್ತಮ, ಯಾರು? ಭೀಮಸೇನ. ಸೊ ನವಾ ನರೇಂದ್ರಸ್ಯ ವಿಹರ್ತುರಸ್ಯಾಂ, ಆ ನದಿಯ ಮಡುವಿನಲ್ಲಿ ಅತ್ಯಂತ ಸುಳಿರುವಂಥ ಅತ್ಯಂತ ಆಳದ ಜಾಗದಲ್ಲಿ ಕಲ್ಲು ಕಟ್ಟಿ ಭೀಮಸೇನ ದೇವರನ್ನು ಹಾಕಿದ್ದಾರೆ. ಭೀಮಸೇನ ದೇವರು ಸೀದಾ ನಾಗಲೋಕಕ್ಕೆ ಹೋಗಿ ಸರಿ 15 ದಿವಸ ರಸ ಕುಡಿದು ಆರಾಮ ವಾಪಸ್ಸು ಮತ್ತೆ ಅಂತೇಳಿದರೆ ಮೊದಲು ಎಷ್ಟು ದಪ್ಪ ಇದ್ದರೋ ಅದಕ್ಕಿಂತ ದಪ್ಪಾಗಿ ಆಜಾನುಬಾಹುವಾಗಿ ಬಂದು ಕೌರವರಿಗೆ ಪುನಃ ಹೆದರಿಸಿದರು. ಸೊ ಈ ರೀತಿ ಆ ಭೀಮಸೇನ ದೇವರ ಅವತಾರವನ್ನು ಚೂರು ನೆನಪು ಮಾಡಿಕೊಂಡಿದ್ದರೆ ಈಗ ಈ ರೀತಿ ಇವರಿಗೆ ಹೆದರಿಕೆ ಆಗ್ತಿತ್ತ? ಇಮೇ ಸ್ಮರನ್ ತದ್ವಪುಷೋನ್ಯಥಾಸ್ಯ ಅಂತೇಳಿದರೆ ಸ್ವಲ್ಪನೂ ಈ 2 ಅವತಾರಗಳನ್ನು ನೆನಪು ಮಾಡಿಕೊಂಡಿದ್ದರೆ ಅದರ ನೆಕ್ಸ್ಟ್ ಅವತಾರ ಮಧ್ವಾವತಾರ. ಸೊ ಮಧ್ವಾಚಾರ್ಯರು ಅದೇ ಅವತಾರದಲ್ಲಿ ಮುಂದುವರಿದವರು ಅಂತೇಳಿದರೆ ಈ ಗಂಗಾ ನದಿಯನ್ನು ದಾಟುವಂಥದ್ದು ಅದೊಂದು ದೊಡ್ಡ ಕೆಲಸವ. ಈ ಶಿಷ್ಯರು ಸ್ವಲ್ಪನೂ ನೆನಪು ಮಾಡಿಕೊಳ್ಳದೆ ಶಕ್ತಸ್ಯ ಸಂಕೇತ, ಶಕ್ತ ಅಂತೇಳಿದರೆ ಮಹಾ ಸಾಮರ್ಥ್ಯ ಇರುವ ಮಧ್ವಾಚಾರ್ಯರ ಬಗ್ಗೆ ಸಂಕೇತ, ಸಂದೇಹ ಪಟ್ಟುಕೊಂಡು ಅವರಿಗೆ ಗುರುಗಳಿಗೆ ಏನಾದರೂ ಆಗ್ತದೆ ಈಗ, ಅಯ್ಯೋ ನಮ್ಮನ್ನಂತೂ ಕರೀಲಿಲ್ಲ ಪುಣ್ಯಕ್ಕೆ, ನಮ್ಮ ಜೀವ ಉಳಿಸಿದ್ರು, ವಿಪತ್ ಕಥಂ ತೈಹಿ ಅಂತೇಳಿದರೆ ಏನಾದರೂ ಗುರುಗಳಿಗೆ ವಿಪತ್ತಾಗುತ್ತಾ ಅಂತ ಬೇಜಾರಿನಲ್ಲಿ ಕೂತಿದ್ದಾರೆ. ಆವಾಗ ಏನಾಯಿತು? 29ನೇದರಲ್ಲಿ ಅಂತೆ ಶಿಷ್ಯರು ಬಹಳ ಬೇಜಾರು ಮಾಡಿಕೊಂಡು ಅವರ ಮುಖ ಎಲ್ಲ ಬಾಡಿ ಹೋಯಿತು. 30ನೇ ಶ್ಲೋಕ. ಪದಂ ಪಶೋರ್ವಾ ವಿನತಾತನೂಜಃ ತೀರ್ತ್ವಾ ನದೀಂ ತಾವತ್ ಅದೀನಸತ್ವಃ ಅನಾರ್ದ್ರವಾಸಾಃ ಸಕುತೂಹಲಾರ್ದ್ರೈಃ ನೃದೇವ ಭೂದೇವ ಮುಖೈರ್ವವಂದೇ ಪದಂ ಪಶೋರ್ವಾ ವಿನತಾತನೂಜಃ ಅಂತೇಳಿದರೆ
ಗೋವಿನ ಹೆಜ್ಜೆಗಳನ್ನು, ಗೋವು ಮುಂತಾದ ಪ್ರಾಣಿಗಳ ಹೆಜ್ಜೆಯನ್ನು ದಾಟಬೇಕಂತೆ, ಹೆಜ್ಜೆ ದಾಟಬೇಕಂತೆ. ಯಾರಿಗೆ ಹೇಳಿದ್ದು? ಗರುಡ ದೇವರಿಗೆ. ಅರೆ ಗರುಡ ದೇವರು ಹಾರಿಕೊಂಡು ಹೋಗುವಾಗ ದೊಡ್ಡ 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 ಬಿಲ್ಡಿಂಗನ್ನು ಹಾರಿಕೊಂಡು ಹೋಗ್ತಾರೆ ಅವರು. ಈ ಒಂದು ಗೋವಿನ ಹೆಜ್ಜೆಯನ್ನು ಹಾರುವಂಥದ್ದು ದೊಡ್ಡ ಕೆಲಸವ? ಹಾಗೆ ಮಧ್ವಾಚಾರ್ಯರಿಗೆ ಈ ಗಂಗಾ ನದಿಯನ್ನು ದಾಟುವಂಥದ್ದು ಏನಾದರೂ ಒಂದು ಕೆಲಸವ? ಅದು ತೀರ್ಥ್ವ ನದೀಂ ತಾವತ್ ಅಧೀನ ಸತ್ವ, ಅಧೀನ ಸತ್ವ, ಯಾವುದಲ್ಲಿಯೂ ದೀನ ಅಲ್ವೇ ಅಲ್ಲ ಅವರು ಅಂತ ಹೇಳಿದರೆ. ಮಹಾ ಸಾಮರ್ಥ್ಯವುಳ್ಳ ಸಂಪೂರ್ಣ ಬಲವುಳ್ಳ ಪ್ರಭುಗಳು ಯಾರು? ಆನಂದ ತೀರ್ಥರು. ತೀರ್ಥ್ವ ನದೀಂ ತಾವತ್, ಯೋಗ ಬಲದಲ್ಲಿ ಅಂದರೆ ನದಿಯನ್ನು ದಾಟಲಿಕ್ಕೂ ಹೋಗಲಿಲ್ಲ ಅವರು, ನದಿಯ ಮೇಲೆ ನಡ್ಕೊಂಡು ಹೋಗಿಬಿಟ್ರು. ಅನಾರ್ದ್ರ ವಾಸ, ವಾಸ ಅಂದರೆ ಬಟ್ಟೆ, ಅನಾರ್ದ್ರ ವಾಸ, ಆರ್ದ್ರ ಆಗಲೇ ಇಲ್ಲ ಬಟ್ಟೆ ಅಂತ ಹೇಳಿದ್ರೆ, ಬಟ್ಟೆ ಎಲ್ಲಿಯೂ ಅಂದರೆ ನೀರಿಗೆ ಬಟ್ಟೆ ತಾಗಿದರೆ ತಾನೇ ಅದು ತೊಯ್ಯುವುದು ಅಂತ ಹೇಳಿದರೆ ಒದ್ದೆ ಆಗುವುದು. ಸೊ ಅನಾರ್ದ್ರ ವಾಸ, ಬಟ್ಟೆ ಒದ್ದೆಯೇ ಆಗಲಿಲ್ಲ. ಕುತೂಹಲಾರ್ದ್ರೈಹಿ, ಅಲ್ಲ ಜನ ನೋಡಿದರು, ನೀವು ಗಂಗಾ ನದಿಯನ್ನು ದಾಟಿಕೊಂಡು ಬಂದಿದ್ದಲ್ಲ, ಹೌದು, ಮತ್ತು ನಿಮ್ಮ ಬಟ್ಟೆ ಏನು ಸ್ವಲ್ಪನೂ ಒದ್ದೆಯೇ ಆಗಲಿಲ್ಲ ಅಂತೇಳಿದರೆ ಬಾಕಿದ್ದವರಿಗೆ ಕುತೂಹಲ, ಬಾಕಿದ್ದವರಿಗೆ ಗಾಬರಿ. ಹೇಗೆ ಬಂದರೆ ಇವರು ಬಟ್ಟೆ ಹೇಗೆ ಇದಾಗಲಿಲ್ಲ? ಬಾಕಿದವರೆಲ್ಲ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ರು, ಇವರು ಆರಾಮದಲ್ಲಿ ಬಂದಿದ್ದಾರೆ, ಬಟ್ಟೆಯೂ ಇದಾಗಲಿಲ್ಲ ಅಂತ ತಿಳ್ಕೊಂಡು ಅವರಿಗೆ ಅದನ್ನು ಅಂತೇಳಿದರೆ ಇದನ್ನು ನೋಡಿ ಕೇಳಿ ಅವರಿಗೆ ಆ ಹೆದರಿಕೆಯಲ್ಲಿ ಅವ್ರದ್ದು ಬಟ್ಟೆ ಒದ್ದಾಗಲಿ ಶುರುವಾಯಿತು. ನೃದೇವ ಭೂದೇವ ಮುಖೈರ್ವ ಒಂದೇ, ನೃದೇವ ಭೂದೇವ ಅಂತೇಳಿದರೆ ಅಲ್ಲಿ ನೋಡಿದರು, ರಾಜನಿಗೆ ಹೋಯಿತು ನ್ಯೂಸು, ಹೀಗೆ ಒಬ್ಬರು ಸನ್ಯಾಸಿ ಗಂಗಾ ನದಿಯನ್ನು ದಾಟಿ ಬಂದಿದ್ದಾರೆ, ಒಂದು ಚೂರು ಬಟ್ಟೆ ಒದ್ದೆ ಆಗಲಿಲ್ಲ. ಸೊ ರಾಜ ಕೂಡ ಬಂದ ನೋಡಿದ, ಯಾರು ಇವರೆಯಾ? ಹೌದಾ? ನಮಸ್ಕಾರ ಮಾಡಿದ ಉದ್ದಂಡ, ಯಾರು ಇದು? ನೀವು ಅಂತೇಳಿದರೆ ನೀವು ಸಾಮಾನ್ಯ ಮಾನವರಲ್ಲ ಖಂಡಿತ ಅಂತೇಳಿದರೆ. ಈ ಪ್ರವಾಹದಲ್ಲಿರುವಂಥ ನದಿಯನ್ನು ದಾಟುವುದೇ ಕಷ್ಟ, ಯಾಕಂದರೆ ನಾವೆಲ್ಲ ದೋಣಿಯನ್ನೆಲ್ಲ ತೆಗೆದಿಟ್ಟಿದ್ದೇವೆ. ಯಾರು ಆ ಕಡೆಯಿಂದ ಇವರು ಆಕ್ರಮಣ ಮಾಡ್ತಾರೆ, ಯಾರು ದ್ವೇಷ ಕಟ್ಟಿಕೊಂಡು ಶತ್ರುಗಳು ಅಂತ ತಿಳ್ಕೊಂಡು, ಆದ್ದರಿಂದ ದೋಣಿ ಇಲ್ಲ, ಈ ಪ್ರವಾಹ ನೀವು ದಾಟಿ ಬಂದಿದ್ದೀರಿ, ಬಟ್ಟೆಯೂ ಒದ್ದೆ ಆಗಲಿಲ್ಲ ಅಂತೇಳಿದರೆ ಇದು ಬಹಳ ಖಂಡಿತ, ಇದು ಬಹಳ ಒಂದು ಪವಾಡ ಅಂತೇಳಿದರೆ ನಿಮಗೆ ನಾವು ನಮಸ್ಕಾರ ಮಾಡ್ತೇವೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದರು. ನೃದೇವ ಭೂದೇವ ಇರುವ ಎಲ್ಲ ಬ್ರಾಹ್ಮಣರು, ಎಲ್ಲ ಸಜ್ಜನರು, ಎಲ್ಲ ಮಧ್ವಮನಿಗೆ ನಮಸ್ಕಾರ ಮಾಡಿದರು. ಏನಂತೇಳಿದರೆ ಇವರು ಬಹಳ ಅಂತೇಳಿದರೆ ಇವರು ಸಾಮಾನ್ಯದವರಲ್ಲ ಅಂತ. ಮುಖೈರ್ವ ಒಂದೇ ಅಂದರೆ ಮೊದಲಾದವರು, ಭೂದೇವ ಮೊದಲಾದವರು ಎಲ್ಲರೂ ನಮಸ್ಕಾರ ಮಾಡಿ ದೊಡ್ಡ ಸಭೆ, ಆ ಸಭೆಯಲ್ಲಿ ಇವರು ಮುಖ್ಯ ಅತಿಥಿಗಳು. ಯಾರು ಅಂತೇಳಿದರೆ ಅವರಿಗೆ ದೊಡ್ಡ ಆಸನ ಹಾಕಿ ಮಧ್ವರಿಗೆ, ಈ ಕಡೆಯಿಂದ ಕೂತ ಯಾರು ಶಿಷ್ಯರು ಮುಖ ಸಣ್ಣ ಮಾಡಿಕೊಂಡು, ಗುರುಗಳು ಬೇಡ ಅಂತ ಹೇಳಿದ್ರು ಕೇಳುವುದಿಲ್ಲ. ಈ ಪ್ರವಾಹದಲ್ಲಿ ಎಲ್ಲಿ ಹೋದರೋ ಅಂದರೆ ಅವರಿಗೆ ಭೀಮಸೇನಂದು ನೆನಪಾಗಲಿಲ್ಲ, ಹನುಮಂತರದ್ದು ನೆನಪಾಗಲಿಲ್ಲ. ಇವರು ಮಧ್ವರು ಮೊದಲು ಮಾಡಿದ ಎಷ್ಟೋ ಪವಾಡಗಳುಂಟು, ಒಂದು ನೆನಪು ಮಾಡಿಕೊಳ್ಳಲಿಲ್ಲ. ಆ ಸಣ್ಣ ಒಟುವಿನ ಮೇಲೆ ಸೀದಾ ಹೋಗಿದ್ದಾರೆ. ಸೊ ಯಾವುದನ್ನಾದರೂ ನೆನಪು ಮಾಡಿಕೊಂಡಿದ್ರೆ ಆಗ್ತಿತ್ತು ಅಂತೇಳಿದರೆ, ನೆನಪು ಮಾಡಿಕೊಳ್ಳದ ಕಾರಣ ಅಯ್ಯೋ ಗುರುಗಳು ಹೋಗಿಬಿಟ್ರ ಏನೋ ಪ್ರವಾಹದಲ್ಲಿ ಅಂತ ತಿಳ್ಕೊಂಡ್ಬಿಟ್ಟು ಅವರು ಭಯದಲ್ಲಿರುವಾಗ ಆ ರಾಜ ಮಧ್ವರಿಗೆ ಕೇಳಿದ್ದಾನೆ, ನಿಮಗೆ ಏನಾದರೂ ನಮ್ಮಿಂದ ಏನಾದರೂ ಸೇವೆ ಮಾಡಬೇಕಾ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ದಾರೆ, ನಮ್ಮ ಶಿಷ್ಯರೆಲ್ಲ ಗಂಗಾ ನದಿಯ ಆ ದಡದಲ್ಲೇ ಇದ್ದಾರೆ, ಅವ್ರನ್ನ ಸ್ವಲ್ಪ ಒಂದು ದೋಣಿ ಕಳಿಸಿಬಿಟ್ಟು ಈ ದಡಕ್ಕೆ ಅಂತ. ಅಂದರೆ ಯಾವ ದೋಣಿಯೂ ನೀರಿಗೆ ಇಳಿಯುವುದಿಲ್ಲ ಅಂತ ರಾಜಾಜ್ಞೆ ಉಂಟು. ಆದರೆ ಮಧ್ವರು ಕೇಳಿದರು, ಮಧ್ವರ ಸಾಹಸ, ಮಧ್ವರ ಆ ಏನದು ಲೀಲೆ ಆ ರಾಜ ನೋಡಿದ್ದಾನೆ, ಅವನಿಗೆ ಆ ನ್ಯೂಸ್ ಹೋಗಿದೆ ಈ ರೀತಿ ಅಂತ ತಿಳ್ಕೊಂಡು ಅವನು ಏನಿಲ್ಲ ಹೆದರಿ ಕೂಡಲೇ ದೋಣಿ ಕಳಿಸ್ತಾನೆ. ಮಧ್ವರು ಹೇಳಿದರು, ಈ ಸನ್ಯಾಸಿಯವರು ಹೇಳಿದರು, ಅವರು ದೇವರಿಗೆ ಸಮಾನ, ಅವರು ಹೇಳಿದ್ದಕ್ಕೆ ನಾವು ಆಗುವುದಿಲ್ಲ ಅಂತ ಹೇಳಿದ್ರೆ ಅಂತ ದೋಣಿ ಕಳಿಸಿದ. ಮಧ್ವ ಶಿಷ್ಯರೆಲ್ಲ ಆರಾಮದಲ್ಲಿ ದೋಣಿಯಲ್ಲಿ ಬಂದು ಈ ಕಡೆ ಬಂದು ಸೀದಾ ಅವರನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರುವಾಗ ನೋಡ್ತಾರೆ ದೊಡ್ಡ ರಾಜಸಭೆ, ಆ ಸಭೆಯಲ್ಲಿ ಮಧ್ಯದಲ್ಲಿ ಆಸೀನರಾಗಿದ್ದಾರೆ ಮಧ್ವರು. ಅಯ್ಯೋ ನಾವು ತಿಳ್ಕೊಂಡಿದ್ದೇನು ಏನೇನೋ ಹೆದರಿಕೆ, ಇಲ್ಲಿ ನೋಡಿದರೆ ದೇವರಾಗಿ ಆಸೀನರಾಗಿದ್ದಾರೆ ಮಧ್ವರು ಅಂತ ನೋಡ್ತಾರೆ ಅವರನ್ನು. ಅಲ್ಲಿಂದ ಈಗೇನಾಯಿತು, ಸುತರ್ಥ ಲಘುಸುರ ಸರಿತೋ ವಾರಿ ಸಸ್ತಂಭ ಯೋಗಾತ್, ಆಮೇಲಿಂದ ಗಂಗೆ ಬರುವಂಥದ್ದು ಯಾವುದದು, ಭಿತ್ವಾ ಭೂಮಿಂ. 32ನೇ ಶ್ಲೋಕ, 32ನೇ ವಿಶಂಕಟಂ
ಅದು ಬೇಕಾಗಿಲ್ಲ. ಸೊ ಆಮೇಲಿಂದ ಪಂಡಿತರ ಮಧ್ಯದಲ್ಲಿ ಮಧ್ವಾಚಾರ್ಯರು ಬ್ರಹ್ಮದೇವರಂತೆ ಕಂಗೊಳಿಸಿದರು, ಅದಾಯಿತು. ಆಮೇಲಿಂದ ಆಚಾರ್ಯರು ಹಸ್ತಿನಾವತಿಗೆ ಬಂದರು. ಈ ಹಸ್ತಿನಾವತಿ ಪ್ರಾಪ್ತಸ್ತೋ ಹಸ್ತಿನ ರಾಜಧಾನಿಂ, ಹಸ್ತಿನಾವತಿಯ ರಾಜಧಾನಿ ಅಂದರೆ ಅಲ್ಲಿಗೆ ಬಂದರು ಹಸ್ತಿನಾವತಿ. ಪ್ರಾಪ್ತಃ ತಥೋ, ಅಲ್ಲಿಂದ ಬಂದರು ಅಲ್ಲಿಗೆ. ಮಾಸಾನುವಾಸೆ ಇಹ, ಮಾಸಾನುವಾಸ ಅಂದರೆ ಸ್ವಲ್ಪ ತಿಂಗಳು ಇರುವಂಥ ವಾಸ ಅಂತ ಹೇಳಿದ್ರೆ ಯಾವುದದು? ಚಾತುರ್ಮಾಸ್ಯ. ಸೊ ಚಾತುರ್ಮಾಸ್ಯ ಕೂತಿದ್ದಾರೆ ಅಲ್ಲಿ. ಇಹ ಸ ವಾಸ ಯೋಗ್ಯಾನ್, ಈ ಜಾಗ ಸ್ವಲ್ಪ ಒಳ್ಳೆಯದಿದೆ, ಸೊ ಇಲ್ಲಿ ಆಗ್ಬೋದು ಅಂತ ಕಂಡ ಕಾರಣ ಅಲ್ಲಿ ಕೂತಿದ್ದಾರೆ ಚಾತುರ್ಮಾಸ್ಯಕ್ಕೆ. ಮಠಾಂತರೇ ಅನಂತ ಗುಣಾಂತರಸ್ಸನ್. ಸೊ ಭಗವಂತನ ಯಾವುದೋ ಒಂದು ಮಠ ಸಿಕ್ಕಿತು ಅಂತೇಳಿದರೆ ಭಗವಂತನ ವಿಷ್ಣು ಭಗವಂತನ ಗುಣಗಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡಿರುವಂತಹ ಅಂತರಂಗದಲ್ಲಿ ಧ್ಯಾನ ಮಾಡುತ್ತಾ ಆ ಯಾವ ಮಠ ಸಿಕ್ಕಿತೋ ಆ ಮಠದಲ್ಲಿ ಕೂತರು ಚಾತುರ್ಮಾಸ್ಯಕ್ಕೆ. ಏಕಾಂತ ದೇಶೇ ಅಂತೇಳಿದರೆ ಅಲ್ಲಿ ಕೂತ್ಕೊಂಡು ತನ್ನ ಆನಿಗಳನ್ನೆಲ್ಲ ಮಾಡುವಾಗ ಏಕಾಂತ ದೇಶ ಅಂತೇಳಿದರೆ ಯಾವ ಜನಜಂಗುಳಿ ಇಲ್ಲ, ಯಾವುದೇ ತೊಂದರೆ ಇಲ್ಲ, ಯಾರಿಂದಲೂ ಯಾವ ರೀತಿಯ ಕಿರಿಕಿರಿ ಇಲ್ಲ. ಸೊ ಅಂಥ ಜಾಗದಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ದಾರೆ. ಸರಿತೋ ಅಸಮೀಪೆ, ಸರಿತ ಅಂದರೆ ದೇವಸರಿತ, ಯಾವುದದು? ನದಿ, ದೇವನದಿ ಗಂಗೆ. ಗಂಗೆಯಿಂದ ಬಹಳ ದೂರ ಇದೆ ಈ ಹಸ್ತಿನಾವತಿ ಅಂತ ನಾರಾಯಣ ಪಂಡಿತಾಚಾರ್ಯ ನಮಗೆ ಹೇಳ್ತಾ ಇದ್ದಾರೆ. ನೋಡಿ, ಗಂಗೆಯಿಂದ ಮಾತ್ರ ಈ ಹಸ್ತಿನಾವತಿ ಬಹಳ ದೂರ ಇದೆ ಅಂತ. ಸೊ ಆಗ 35ನೇ ಶ್ಲೋಕ, ಬಿತ್ವಾ ಭುವಂ, ಭುವಂ ಬಿತ್ವಾ, ಭೂಮಿಯನ್ನು ಭೇದಿಸಿ, ಅಂದರೆ ಗಂಗೆ ಎಲ್ಲಿ ಹರಿತಾ ಇದ್ದಾಳೋ ಬಹಳ ದೂರದಿಂದ ಹರಿತಾ ಇದ್ದಾಳೆ, ಅಲ್ಲಿಂದ ಕವಲೊಡೆದಿದ್ದಾಳೆ. ಕವಲೊಡೆದು ಏನಾಗಿದ್ದಾಳೆ? ಭೂಮಿಯನ್ನು ಭೇದಿಸಿಕೊಂಡು ಗಂಗಾ ನದಿ ಒಳಗೆ ಬಂದುಬಿಟ್ಟಿದ್ದಾಳೆ. ಬಿತ್ವಾ ಭುವಂ ದೇವನದಿ ಜಗಾಮ, ದೇವನದಿ ಗಂಗೆ ಒಳಗೆ ಬಂದುಬಿಟ್ಟಿದ್ದಾಳೆ. ಎಲ್ರಿಗೂ ಆಶ್ಚರ್ಯ, ಅರೆ ಗಂಗಾ ನದಿ ಒಳಗೆ ಹೇಗೆ ಬಂದಿದ್ದು ಅಂತ. ಶಾಖಾ ವಿಶೇಷೇಣ ನಿಷೇವಿತುಂ ತಂ, ಶಾಖ ಅಂದರೆ ಕವಲೊಡೆದು, ಅಂದರೆ ವೃಕ್ಷಕ್ಕೆ ಶಾಖ ಅಂತ ಹೇಳಿದರೆ ಗೆಲ್ಲು, ಒಂದೊಂದು ಗೆಲ್ಲು ಹೊಡೀತದಲ್ಲ ಆ ಥರ. ಸೊ ಒಂದು ಗೆಲ್ಲು ಈ ಕಡೆ ಬಂದಿದೆ ಗಂಗಾ ನದಿದ್ದು. ಸೊ ಶಾಖಾ ವಿಶೇಷೇಣ ನಿಷೇವಿತುಂ ತಂ, ಮಧ್ವಾಚಾರ್ಯರನ್ನು ನಿಷೇವಿತುಂ ಸೇವೆ ಮಾಡಲಿಕ್ಕೆ ಬರ್ತಾ ಇದ್ದಾಳೆ. ವಾಣೀಚ ಯತ್ ಪ್ರೇಷ್ಯತಯಾ ಕೃತಾರ್ಥ ಶಿವಾದಿ ವಂದ್ಯ ನ ತದತ್ರ ಚಿತ್ರಂ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನಮಗೆ ಮರ್ತು ಹೋಗಬಾರ್ದಲ್ಲ, ಏನು ಇವರು ವಾಯುದೇವರ ಅವತಾರ ಅಂತ. ಏನಂದರೆ ವಾಯುದೇವರಿಗೆ ಪ್ರತಿದಿನ ಯಾರು ರುದ್ರದೇವರೆಲ್ಲ ಅವರೆಲ್ಲ ನಮಸ್ಕಾರ ಮಾಡೋದಾಯ್ತಲ್ಲ, ಆಮೇಲಿಂದ ವಾಣಿ, ಸರಸ್ವತಿ, ಭಾರತೀ ದೇವಿ ಇವರು ಕೂಡ ಪ್ರತಿದಿನ ಹೋಗಿ ನಮಸ್ಕಾರ ಮಾಡ್ತಾರೆ. ಅಂತೇಳಿದರೆ ಗಂಗೆಯಿಂದ ಬಹಳ ಎತ್ತರದಲ್ಲಿರುವಂತಹ ವಾಣಿ ಮತ್ತು ಭಾರತೀ ದೇವಿ ಸರಸ್ವತಿಯರು. ಸೊ ಗಂಗಾ ನದಿ ಬರೋದ್ರಲ್ಲಿ ಏನು ವಿಶೇಷ ಇದೆ? ಯಾಕಂದರೆ ಅವ್ರಿಗಿಂತ ಬಹಳ ಕೆಳ ಇದರಲ್ಲಿರುವಂತಹ ಯಾವುದಲ್ಲಿ ತಾರತಮ್ಯದಲ್ಲಿ ಇನ್ನೂ ಬಹಳ ಕೆಳಗೆ ಇದ್ದಾಳೆ ಗಂಗಾ ನದಿ. ಸೊ ಗಂಗೆ ಮಧ್ವರನ್ನು ನೋಡಲಿಕ್ಕೆ, ವಾಯುದೇವರನ್ನು ನೋಡಲಿಕ್ಕೆ ಓಡಿ ಬರ್ತಾ ಇದ್ದಾಳೆ ಅಂತೇಳಿದರೆ ನ ತದತ್ರ ಚಿತ್ರಂ, ಇದರಲ್ಲಿ ಏನು ಒಂದು ವಿಶೇಷ ಇಲ್ಲವಲ್ಲ ಅಂತೇಳಿದರೆ ಅದರ ಅರ್ಥ ಏನಂತೇಳಿದರೆ ಮಧ್ವಾಚಾರ್ಯರು ಅತ್ಯಂತ ಉನ್ನತವಾದ ಮಟ್ಟದಲ್ಲಿರುವಂತಹ ದೇವ ಸಮಾನರು ಅಂತೇಳಿದರೆ ವಾಯುದೇವರೆಂದೇ ದೇವರೇ, ಇನ್ನು ದೇವ ಸಮಾನರು ಅಂತೇನೂ ಇಲ್ಲ. ಸೊ ಹಾಗೆ 36ನೇ ಶ್ಲೋಕ, ಗುರುಪ್ರಬರ್ಹಸ್ಯ ಪದಾರವಿಂದಂ, ಶ್ರೇಷ್ಠರಾದ ಮಧ್ವಾಚಾರ್ಯರ ಪಾದಕಮಲಕ್ಕೆ ಬಂದು ಇನ್ನೇನು ಹತ್ತಿರ ಇದ್ದಾಳೆ ಅಂತ ಹೇಳುವಾಗ ವಿದೂರತಃ, ಸ್ವಲ್ಪ ದೂರದಲ್ಲೇ ಅಂತೇಳಿದರೆ ಸನ್ಯಾಸಿಗಳು ತುಂಬ ಹತ್ತಿರ ಬರಬಾರ್ದು ಅಂತೇಳಿದರೆ ಸ್ವಲ್ಪ ದೂರದಿಂದಲೇ ವಿದೂರತಃ ಸಾ ಪ್ರಣನಾಮ ಮೂರ್ತ, ಗಂಗೆ ಅಲ್ಲೇ ನಿಂತಲು, ಎಲ್ಲಿ ಗಂಗೆ ನಿಂತಿದ್ದಾಳೋ ಅಲ್ಲೇ ಮೂರ್ತಿ ಗಂಗಾ ಅಂದರೆ ಅತ್ಯಂತ ಸುಂದರವಾದ ಅಪೂರ್ವ ಸುಂದರಿ. ಸೊ ಅಪ್ಸರೆಯಾಗಿ ಸ ಪ್ರಣನಾಮ ಮೂರ್ತ, ಅಲ್ಲೇ ದೂರದಿಂದಲೇ ಉದ್ದಂಡ ನಮಸ್ಕಾರ ಮಾಡಿದರು ಮಧ್ವಾಚಾರ್ಯರಿಗೆ. ಔದಾರ್ಯ ಸೌಂದರ್ಯ ತನುಂ ತಾಂ ಅಂತೇಳಿದರೆ ಸೌಂದರ್ಯವೇ ಮೈಯೆತ್ತಿ ಬಂದ ಹಾಗೆ ಈ ತ್ರಿಪುರ ಸುಂದರಿ ಅಂತ ಹೇಳುವುದಿಲ್ವ, ಆ ಥರ ಇಂತಹ ಸುಂದರಿ, ಅಪೂರ್ವ ಸುಂದರಿ. ತಾಂ ಆಲಕ್ಷ್ಯ ಅಂತೇಳಿದರೆ ಅವಳನ್ನು ಮಧ್ವರ ಶಿಷ್ಯರು ಅಂತೇಳಿದರೆ ಸ್ವಂತ ಕಣ್ಣಿಂದ ನೋಡಿದರು, ಇನ್ನೊಬ್ಬರು ಹೇಳುವುದಲ್ಲ, ಅಂದರೆ ಇವರ ಕಣ್ಣು ಎದುರಿಗೆ ಆಗ್ತಾ ಇದೆ.
ನೋಡ್ತಾ ಇದ್ದಾರೆ ಏನದು ಅಂತ ಹೇಳ್ಕೊಂಡು ಅಲ್ಲಿವರೆಗೆ ಗಂಗಾ ನದಿ ಬಂದು, ಸೊ ಅಲ್ಲಿ ಗಂಗಾ ನದಿ ನಿಂತಿದೆ, ಇಲ್ಲಿಂದ ಸ್ತ್ರೀ ಬಂದ್ಲು ಎಲ್ಲಿಂದ ಅಂತ ಹೇಳಿದರೆ ಅದೇ ಗಂಗೆ ಎಲ್ಲಿ ನಿಂತಲೋ ಅಲ್ಲಿ ಅವಳು ಮೂರ್ತಿಯಾಗಿ ಬಂದದ್ದು. ಅತಿ ವಿಸ್ಮಿತೈಹಿ ಅಂತ ಹೇಳಿದರೆ ಎಲ್ಲರೂ ಅತಿ ವಿಸ್ಮಿತರಾದರು. ತೇನೋಪಯಾತೇನ ಕದಾಚನಾಥ ವಾರಾಣಸೀಂ ಪಾಪ ನಿವಾರಣೆನ ವಾದಿ ವಾಣಿ ಬನ್ನಸ್ವ ಶಿಷ್ಯಾನ್ ವಿಲೋಕ್ಯ ಲೀಲಾವಸೇರೆವಲಿಪ್ತಾನ್. ಈ ಲೀಲೆಯನ್ನು ಎಲ್ಲರೂ ನೋಡ್ತಾ ಇದ್ದರು ಅನ್ನುವಂಥದ್ದು. ಆಮೇಲಿಂದ ಬಿತ್ವಾ ಭೂಮಿಂ ಅಂದರೆ ಭೂಮಿಯನ್ನು ಸೀಳಿ ದ್ಯುನದ್ಯ ಗಂಗೆ ಮಠಂ ಉಪಗತಯ, ಆ ಅನಂತ ಮಠ ಎಲ್ಲಿ ಚಾತುರ್ಮಾಸಕ್ಕೆ ಕೂತಿದ್ದಾರೋ ಯಾರು ಮಧ್ವರು ಅಲ್ಲಿಗೆ ಬಂದು, ಸೊ ಸ್ವಲ್ಪ ದೂರದಲ್ಲೇ ನಿಂತು ಆಮೇಲೆ ಮೂರ್ತಿವೆತ್ತಂತೆ ಆ ಗಂಗೆ ಮೂರ್ತಿವೆತ್ತು ಅಂತ ಹೇಳಿದರೆ ಅಂತಹ ಅಪೂರ್ವ ಸುಂದರಿಯವಳು ವಂದಿತೋ, ದೂರದಿಂದಲೇ ನಮಸ್ಕಾರ ಮಾಡಿದ್ಲು ಮಧ್ವಾಚಾರ್ಯರಿಗೆ. ಮೂರ್ತಿಯಾಗಿಬಿಟ್ಟು ಅಂದರೆ ಅಪ್ಸರೆಯ ರೂಪದಲ್ಲಿ ಗಂಗೆ ಅವರಿಗೆ ನಮಸ್ಕಾರ ಮಾಡಿದ್ಲು. ಎಲ್ಲರೂ ಶಿಷ್ಯರು ಇದನ್ನು ನೋಡಿ ಯಾರು ಬಂದದ್ದು, ಅದು ಗಂಗಾ ನದಿಯೇ ಬಂದದ್ದು, ಅಲ್ಲಿವರೆಗೆ ಬಂದದ್ದು ನೋಡಿ, ಅಲ್ಲಿಂದ ಮತ್ತೆ ಅವಳು ಮೂರ್ತಿಯಾಗಿ ಬಂದದ್ದು ಅಂತ ಹೇಳುವಾಗ, ಓ ಹೌದಾ ಗಂಗಾ ನದಿಯೇ ಬಂದಿದ್ದ ನಮ್ಮ ಗುರುಗಳು ಅಂತ ಹೇಳಿದ್ರೆ ಗಂಗೆಯಿಂದ ಎಷ್ಟು ಎತ್ತರದಲ್ಲಿ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಪುನಃ ಒಂದು ಸಲಕ್ಕೆ ಏನಾಯಿತು ಎಚ್ಚರಿಸಿದಂತಾಯಿತು. ನಂತರ ಯೂನಃ ಅನೇಕಾನ್, ಸೊ ಏನದು ಕತೆ ಅಂತ ಹೇಳಿದರೆ ನಿಯುದ್ಧ ಸಿದ್ಧ್ಯೈ, ಅದಕ್ಕಿಂತ ಮೊದಲೇ ಇದೆಯಲ್ಲ ಯಾವುದದು, ತೇನೋಪಯಾತೇನ ತೇನೋಪಯಾತೇನ ಕದಾಚನಾತ, ಒಂದು ದಿವಸ ಕದಾಚನ, ಒಂದು ದಿವಸ ತೇನ ಉಪಯಾತೇನ ಅಂತೇಳಿದರೆ ಆಚಾರ್ಯರು ಹತ್ತಿರದಲ್ಲೇ ಇದ್ದಾರೆ. ಉಪಯಾತೇನ ಉಪ ಅಂತೇಳಿದರೆ ಹತ್ತಿರದಲ್ಲಿರುವುದಕ್ಕೆ ಹೇಳೋದು ಉಪಯಾತೇನ. ಸೊ ಕಾಶಿ ಕ್ಷೇತ್ರದಿಂದ ಬಂದಾಗಿದೆ ಅಂತೇಳಿದರೆ ಗಂಗಾ ನದಿಯನ್ನು ದಾಟಿ ಹಸ್ತಿನಾವತಿಯಿಂದ ಎಲ್ಲಿಗೆ ಬಂದಿದ್ದಾರೆ ಈಗ, ತೇನೋಪಯಾತೇನ ಕದಾಚನಾಥ ವಾರಾಣಸೀಂ ಪಾಪ ನಿವಾರಣೇನ ಅವಾದಿವಾಣಿ ಬಲಿನ ಸ್ವಶಿಷ್ಯಾನ್ ಅಂತೇಳಿದರೆ ಬಲಿನಃ ಸ್ವಶಿಷ್ಯಾನ್, ಕೆಲವು ಶಿಷ್ಯರು ಸ್ವಶಿಷ್ಯರು ಅಂದರೆ ಮಧ್ವರ ಶಿಷ್ಯರುಗಳೇ ಅವಾದಿವಾಣಿ ಅಂತೇಳಿದರೆ ಏನು ಮಾತಾಡಿದರು, ಏನು ಮಾತು ಕೇಳಿತಲ್ಲ, ವಿಲೋಕ್ಯ ಲೀಲಾವಸರೇ ಅವಲಿಪ್ತಾನ್, ಒಂಚೂರು ಅಹಂಕಾರ ಇದೆ ಯಾರಿಗೆ ಅಂತೇಳಿದರೆ ತಾರುಣ್ಯ ಬಂದಾಗ ಎಲ್ರಿಗೂ ಒಂಚೂರು ಅದೇ ನಾವು ಗಟ್ಟಿಮುಟ್ಟು ನಮ್ಮ ಶಕ್ತಿ ಎಷ್ಟು ಅಂತ ತಿಳ್ಕೊಂಡು ಗುರುಗಳದ್ದು ಒಂಚೂರು ಶಕ್ತಿ ಈಗ ಕಡಿಮೆ ಆಗಿದೆ, ನಮ್ಮದು ಶಕ್ತಿ ಜೋರುಂಟು, ನಿಮ್ಮದು ಜೋರುಂಟು ಗುರುಗಳದ್ದು ಕಡಿಮೆ ಆಗಿದೆಯಾ ಕೇಳಿಕೊಂಡ್ರು ಯಾರು ಮಧ್ವರು ಕೇಳಿಕೊಂಡು 38ನೇ ಶ್ಲೋಕ ನಿಯುದ್ಧ ಸಿದ್ಧ್ಯೈ ಯುಗಪತ್ತಿ ವೀರಂ ಮನ್ಯಾ ಭವಂತೋ ಅಭಿಪತಂತು ಮಾಂದ್ರಾಕ್ ಸಮಸ್ತ ಶಕ್ತಿಂ ನ ಯುನಕ್ತಿ ಯಸ್ವಾಂ ಅತ್ರಾಸ್ಮದಾಜ್ಞಾಂ ಸ ನಿರಾಕರೋತಿ. ಈಗ ಒಂದು ವಿಷಯ ಎಲ್ಲ ಬನ್ನಿ ಅಂತ ಬಂದರು. ನಿಯುದ್ಧ ಸಿದ್ಧ್ಯೈ, ನನ್ನ ಒಟ್ಟಿಗೆ ಈಗ ನೀವು ಜಟ್ಟಿ ಕಾಳಗ ಮಾಡಬೇಕು. ಯುಗಪತ್ ಒಟ್ಟಾಗಿ, ಹಿ ವೀರಂ ಅಂತೇಳಿದ್ರೆ ಮನ್ಯ ಸ್ವಲ್ಪ ಅಂತೇಳಿದರೆ ನೀವೆಲ್ಲ ಬಹಳ ಯುವಕರಲ್ವಾ, ಭಯಂಕರ ತಾರುಣ್ಯರಲ್ಲ ನೀವು. ಸೊ ನಮಗೆ ಅಷ್ಟೆಲ್ಲ ತಾರುಣ್ಯ ಇಲ್ಲ, ಆದರೂ ನೀವು ಅಷ್ಟು ಜನ ಒಟ್ಟಾಗಿ ನಮ್ಮ ಮೇಲೆ ಬೀಳಬೇಕು. ಭವಂತಹ ನೀವೆಲ್ಲರೂ ಅಭಿಪತಂತು, ಪತತಿ ಅಂದರೆ ಬೀಳುವುದು, ಅಪಿಪತಂತು ಅಂದರೆ ಒಂದೇ ಸಲಕ್ಕೆ 15 ಜನ ಕೂಡ ನನ್ನ ಮೇಲೆ ಬೀಳಬೇಕು. ಮಾಮ್ ಅಂದರೆ ನನ್ನನ್ನು ಬೀಳುವುದಂದರೆ ನನ್ನ ಮೇಲೆ ಬೀಳುವುದು. ದ್ರಾಕ ಅಂದರೆ ಒಂದೇ ಸಲ, ಯುಗಪತ್ತು ಒಟ್ಟಿಗೆ. ಆಮೇಲೆ ವೀರಂ ಮನ್ಯ, ಸ್ವಲ್ಪ ತಲೆಯಲ್ಲಿ ನಿಮಗೆ ಅಡ್ರಿದೆ ಅಂದರೆ ಅದನ್ನು ಹೇಳುವಾಗ ನೀವು ಭಯಂಕರ ಯುವಕರಲ್ಲ, ಸೊ ಅಂದರೆ ಬಹಳ ಬಲಿಷ್ಠರು ನೀವು, ಬಟ್ ಬಲಿಷ್ಠರು ಒಂದೇ ಸಲ ನನ್ನ ಮೇಲೆ ಬೀಳಬೇಕು. ಮಾಮ್ ದ್ರಾಕ್ ಒಂದೇ ಸಲ ಕೂಡಲೇ, ಈಗ ಮತ್ತೆ ಹೊತ್ತು ಮಾಡಲಿಕ್ಕಿಲ್ಲ, ರೆಡಿಯಾಗೋದು ಬರುವುದು ಬೀಳುವುದೇ. ಸಮಸ್ತ ಶಕ್ತಿಂ ನ ಯುನಕ್ತಿ ಯಸ್ವಾಂ, ನಿಮ್ಮ ಎಲ್ಲ ಶಕ್ತಿಯನ್ನು ಹಾಕಬೇಕು. ನಾಳೆ ಹೇಳಬಾರ್ದು ಗುರುಗಳ ಮೇಲೆ ನಾವು ಅಷ್ಟು ಶಕ್ತಿಯನ್ನು ಹೇಗೆ ಪ್ರಯೋಗ ಮಾಡೋದು ಅಂತ, ನಾವು ಅಷ್ಟು ಶಕ್ತಿ ಪ್ರಯೋಗ ಮಾಡಲಿಲ್ಲ ಅಂತ, ಇದೆಲ್ಲ ಬೇಡ. ಸಮಸ್ತ ಶಕ್ತಿಂ ನ ಯುನಕ್ತಿ ಯಸ್ವಾಂ, ಯಹ ಯುನಕ್ತಿ ಯಹ ಸ್ವಾಂ ಸಮಸ್ತ ಶಕ್ತಿಂ, ಸ್ವಾಂ ನಿಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ನನ್ನ ಮೇಲೆ ಬೀಳಬೇಕು. ಅತ್ರ ಅಸ್ಮತ್ ಆಜ್ಞಾಂ ಸ ನಿರಾಕರೋತಿ, ಅಸ್ಮತ್ ಆಜ್ಞಾಂ ಸ ನಿರಾಕರೋತಿ. ಒಂದು ವೇಳೆ
ನೀವು ನಿಮ್ಮ ಪೂರ್ಣ ಶಕ್ತಿಯನ್ನು ಹಾಕಲಿಲ್ಲ ಅಂದರೆ ಗುರುವಾಜ್ಞೆಗೆ ನೀವು ಮೀರಿದ್ದೀರಿ ಅಂತ ನಿಮಗೆ ಪಾಪ ಬರ್ತದೆ, ಅದು ಶಾಪಕ್ಕೆ ಗುರಿ ಆಗ್ತೀರಿ ನೀವು. ಅಯ್ಯೋ ಹೆದರಿ ಹೋದ್ರಿ ಇವರು, ಇಲ್ಲ ಆಯಿತು ಗುರುಗಳೇ, ಆಯಿತು ಅಂದರೆ ಕೆಲವರಿಗೆ ಗೊತ್ತಾಯಿತು ಏನೋ ನಮ್ಮಿಂದ ಪ್ರಮಾದ ಆಗಿದೆ, ಅದಕ್ಕೆ ಗುರುಗಳು ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಸೊ ಬಂದರು ಬಿದ್ದರು. ಇತಿ ಈರಯನ್ ಪಂಚದಶೈಚ ಯೂನಃ, ಪಂಚದಶ ಅಂದರೆ 15. ಇತಿ ಈರಯನ್, ಮಧ್ವಾಚಾರ್ಯರು ಈ ರೀತಿ ಹೇಳಲು, ಗುರುಗಳು ಈ ರೀತಿ ಹೇಳಿದ ಕೂಡಲೇ ಪಂಚದಶೈಚ ಅಂದರೆ 15ಕ್ಕೂ ಮೀರಿದ ಯೂನಃ ತರುಣರು, ತರುಣ ಶಿಷ್ಯರು, ಬಹಳ ಅಂದರೆ ಗಟ್ಟಿಗರು, ಪ್ರಾಪ್ತಾನ್ ಪ್ರಯುದ್ಧಾನ್, ಪ್ರಯುದ್ಧಾನ್ ಅಂತ ಹೇಳಿದ್ರೆ ಈ ದ್ವಂದ್ವ ಯುದ್ಧಕ್ಕೆ, ಜಟ್ಟಿ ಕಾಳಗಕ್ಕೆ ಪ್ರಾಪ್ತಾನ್ ಸಜ್ಜಾಗಿ ಬಂದಿದ್ದಾರೆ. ಯುಗಪತ್ ನಿಪಾತ್ಯ, ಎಲ್ಲರೂ ಒಟ್ಟಾಗಿ 15 ಜನ ಮಧ್ವರ ಮೇಲೆ ಬಿದ್ದರು. ಯಾಕಂದರೆ ಮಧ್ವರ ಆಜ್ಞೆ ಅದು, ನನ್ನ ಮೇಲೆ ನೀವು ಬೀಳ್ಬೇಕಂತ. ಬಿದ್ದು ಕೂಡಲೇ ಉತ್ತೀಯತಾಂ ಯಸ್ಯ ಸಮರ್ಥತಾ ಸ್ಯಾತ್ ಇತಿ ಬ್ರುವಾಣಃ ಶನಕೈರ್ಜಹಾಸ. ಒಂದೇ ಸಲ ಮಧ್ವರು ಕೆಡವಿದರು, ಅವರನ್ನು ಕೆಡವಿದರು. ಅಲ್ಲಿಂದ ಏನು ಮಾಡಿದರು, ಒಂದು ಬೆರಳಿಟ್ಟು ಹೇಳ್ತಾರೆ ಉತ್ತೀಯತಾಂ ಅಂತೇಳಿದರೆ ಯಸ್ಯ ಸಮರ್ಥತಾ ಸ್ಯಾತ್, ಯಾರಲ್ಲಿ ಸಾಮರ್ಥ್ಯ ಇದೆಯೋ ಏಳು ಇಂತ ಇತಿ ಬ್ರುವಾಣಃ ಶನಕೈರ್ ಜಹಾಸ, ಮೆಲ್ಲನೆ ನಕ್ಕು, ಯಾರಿಗೆ ಹೆಚ್ಚಿಗೆ ತಾಕತ್ತುಂಟು ಎದ್ದು ಬಿಡಿ. ಅಲ್ಲಿ ಎದ್ದು ಬಿಡುದು ಬಿಟ್ಟು ಬೊಬ್ಬೆ ಹೊಡಿತಾ ಇದ್ದಾರೆ ಅವರು ಶಿಷ್ಯರು. ಸೌಮೇರವಂ ಗೌರವಂ ಆವಹಂತಿ ತವ ಅಂಗಂ ಅಂಗಾಂಗುಲಯಶ್ಚ ನೋ ಅಂಗೇ ಪುರಾವಿನಶ್ಯಾಮ ಇತೋ ದಯಾಲೋ ಸ್ವಾಮಿನ್ ವಿಮುಂಚ ಇತಿ ಅವದನ್ ತದಾತೆ. ಸೌಮೇರವಂ, ಸುಮೇರು ಪರ್ವತ ನಮ್ಮ ಮೇಲೆ ಬಿದ್ದ ಹಾಗೆ ಆಗಿದೆ. ಗೌರವಂ ಆವಹಂತಿ, ಅಷ್ಟು ದೊಡ್ಡ ಭಾರ ನಮ್ಮ ಮೇಲೆ ಅದು ಬಿದ್ದಿದೆ. ಯಾವುದದು? ತವ ಅಂಗಂ ಅಂಗಾಂಗುಲ, ಅಂಗ ತವ ಅಂಗಂ, ಅಂಗ ಅಂತ ಹೇಳಿದ್ರೆ ಗುರುಗಳೇ ಅಂತ ಹೇಳಿದ್ರೆ ಶಿಷ್ಯರು ಗುರುಗಳು ಭಾರಿ ಕ್ಲೋಸ್ ತಾನೆ. ಗುರುಗಳೇ ನಿಮ್ಮದು ಬೆರಳಿಟ್ಟಿದ್ದೀರಲ್ಲ ನಮ್ಮ ಮೇಲೆ, ಅದು ದೊಡ್ಡ ಮೇರು ಪರ್ವತ ಇಟ್ಟಾಗೆ ಆಗಿದೆ. ಸೊ ನಮ್ಮ ಮೇಲೆ ನಹ ಅಂಗೆ ತವ ಅಂಗಂ ಅಂಗ ಅಂಗುಲಯಶ್ಚ, ಅಂಗುಲ ಅಂದರೆ ಬೆರಳು, ಅಂಗುಲಯಶ್ಚ ನೋ ಅಂಗೆ ನಹ ಅಂಗೆ, ನಮ್ಮ ಮೇಲೆ ನೀವು ಇಟ್ಟಿದ್ದೀರಲ್ಲ ಅದು ದೊಡ್ಡ ಪರ್ವತ ನಮ್ಮ ಮೇಲೆ ಇದೆ. ನಾವು ಏಳುದು ಬಿಟ್ಟು ಉಸಿರಾಡ್ಲಿಕ್ಕಾಗ್ತಾ ಇಲ್ಲ. ಪುರಾ ವಿನಶ್ಯಾಮ, ನಾವೀಗ ಸತ್ತೇ ಹೋಗ್ತೇವೆ ನೀವು ಬೆರಳು ತೆಗಿಲಿಲ್ಲ ಅಂದರೆ. ಇತೋ ದಯಾಲೋ, ಸ್ವಾಮಿ ನೀವು ಒಂದು ಸ್ವಲ್ಪ ನಮ್ಮ ಮೇಲೆ ಕೃಪೆ ಮಾಡಿ, ದಯಾಲು ನೀವು. ಸ್ವಾಮಿನ್ ವಿಮುಂಚ ಇತಿ ಅವದನ್ ತದಾತೆ, ಸ್ವಾಮಿನ್ ವಿಮುಂಚ, ಒಂದು ಸಲಕ್ಕೆ ಬೇಡಿ, ಇಲ್ಲದೆ ನಾವು ಸಾಯ್ತೇವೆ. ನಾವು ಸತ್ತ ಮೇಲೆ ನೀವು ಬೆರಳು ತೆಗೆದರೆ ಏನು ಪ್ರಯೋಜನ? ನಾವು ಸತ್ತು ಹೋಗಿ ಆಗ್ತದೆ. ಅದಕ್ಕೊಂದು ನಾವು ಸಾಯುವ ಮೊದಲೇ ಆ ಬೆರಳನ್ನು ಒಂಚೂರು ಬೇಗ ತೆಗೀರಿ ಅಂತ ಹೇಳ್ಕೊಂಡು ಏನು ಹೇಳ್ತಾರೆ, ಬೊಬ್ಬೆ ಹೊಡೆದ್ರು ಶಿಷ್ಯರು. ಆಮೇಲೆ ಇವರು ಒಂದು ಬೆರಳು ತೆಗೆದರು. ಆಮೇಲಿಂದ ಅವರಿಗೆ ಯಾರೆಲ್ಲ ತಪ್ಪು ಮಾಡಿದಾರೋ ಅವರಿಗೆಲ್ಲ ಗೊತ್ತಾಯಿತು, ಓ ಗುರುಗಳಲ್ಲಿ ಸಖತ್ತು ಸ್ಟ್ರೆಂತ್ ಇದೆ, ನಾವು ಎಣಿಸ್ಕೊಂಡ್ವಿ ನಮ್ಮದೇ ಸ್ಟ್ರೆಂತ್ ಅಂತ. ನಮ್ಮದು 50 ಪಟ್ಟು 100 ಪಟ್ಟು ಸ್ಟ್ರೆಂತ್ ಇದೆ ಗುರುಗಳ ಹತ್ರ ಅಂತ. ಆಮೇಲಿಂದ ಗುರುಗಳ ಸುದ್ದಿ ಮಾತಾಡೋದೇನು ಮಾತು, ಇನ್ಯಾರಾದರೂ ಆಡಿದ್ರೆ ಮಾತಾಡಬೇಡಪ್ಪ, ಇನ್ನು ಪುನಃ ಏನಾದ್ರು ಬೆರಳಿಟ್ಬಿಟ್ರೆ ಮುಗ್ದೋಯ್ತು ಅಂತ ಹೇಳ್ಕೊಂಡು. ಸೊ ಅಲ್ಲಿಗೆ ಯೂನಃ ಅನೇಕಾನ್ ಅಂದರೆ 15 ಜನ, ಯೂನಃ ತರುಣರು, ತರುಣ ಶಿಷ್ಯರು, ಯುಗಪದಪಿ ಗತಾನ್ ಒಂದೇ ಸಲ ಬಿದ್ದಿದ್ದಾರೆ ಮಧ್ವರ ಮೇಲೆ. ಯಹ ಸ ಲೀಲಂ ಅಂತ ಹೇಳಿದ್ರೆ ಅನಾಯಾಸವಾಗಿ ಇವರು ಮೆಲ್ಲ ಒಂದು ಬೆರಳಿಟ್ಟದಷ್ಟೇ. ಅವರಿಗೆ ಮಾತ್ರ ಆ ಬೆರಳು ಮೇರು ಪರ್ವತದಾಗಾಗಿ, ಅಯ್ಯೋ ಗುರುಗಳೇ ನಮ್ಮ ಮೇಲೆ ಇಷ್ಟ ಭಾರ ಹಾಕಬೇಡಿ, ಬೆರಳು ತೆಗೀರಿ ಅಂತ ಹೇಳ್ಕೊಂಡು ಅಂತ ಅಷ್ಟು ಜನರನ್ನು ವಿಜಿಗ್ಗೆ ಗೆದ್ದರು ಅಂತ ಹೇಳಿದ್ರೆ ಆ ಶಿಷ್ಯರಿಗೆ ಪೂರ್ತಿ ಮನದಟ್ಟಾಗೋಯ್ತು ಅಂತ ಹೇಳಿದ್ರೆ. ಗುರುಗಳಿಗೆ ಅಂತ ಹೇಳಿದ್ರೆ ಪ್ರಾಯ ಆಗಿದೆ ಅಂತ ಯಾವ ಲೆಕ್ಕವೂ ಇಲ್ಲ. ಅವರ ಶಕ್ತಿ ಅನ್ನುವಂಥದ್ದು ಅದು ಭಯಂಕರ ಸಾಮರ್ಥ್ಯ ಇದೆ. ಅಂತಹ ಮಧ್ವರಿಗೆ ಈಡೇ ನಾವು ಸ್ತುತಿ ಮಾಡ್ತೇವೆ, ನಮ್ಮನ್ನು ಅನುಗ್ರಹಿಸಲಿ, ನಮ್ಮನ್ನು ಸದಾ ರಕ್ಷಿಸಲಿ ಅಂತ ತಿಳ್ಕೊಂಡು ಅಲ್ಲಿಗೆ ಕೃಷ್ಣಾರ್ಪಣೆ ಮತ್ತು ಇವತ್ತಿನದನ್ನು ಮುಗಿಸೋಣ. ಸೊ ಇದು ಇವತ್ತಿನ